ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಚಿದ್ರೆಡ್ಡಿ, ವಿದ್ಯಾಸ್ಫೂರ್ತಿ ಪ್ರಕಾಶನ ವಿಜಯಪುರ. ಇವತ್ತು ನಾನು ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇರುವಂಥ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೈನಿಕ ಶಾಲೆ ಇರ್ಬೋದು, ನವೋದಯ ಶಾಲೆ, ಮುರಾರ್ಜಿ ಶಾಲೆ, ಕಿತ್ತೂರು ಕನ್ಯಾವಸತಿ ಶಾಲೆ, ಮುರಾರ್ಜಿ ಶಾಲೆ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಕ್ಕಳು ಅರ್ಜಿಗಳನ್ನು ಸಲ್ಲಿಸಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆ ಶಾಲೆಗೆ ಸೇರ ಬಯಸುವ ವಿದ್ಯಾರ್ಥಿಗಳಿಗಾಗಿ ನಿಮಗೆ ನಾವೊಂದು ವಿಡಿಯೋ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಪ್ರತಿ ಅಧ್ಯಾಯವಾರು ಮಕ್ಕಳಿಗೆ ಅರ್ಥ ಆಗಲಿ, ಗಣಿತದ ವಿಷಯಗಳೇ ಅವರಿಗೆ ಕಠಿಣ ಆಗಿರುವುದರಿಂದ ಗಣಿತದ ಹೆಚ್ಚು ವಿಡಿಯೋಗಳನ್ನು ನಿಮಗೆ ಸರಳ ವಿಧಾನದ ಮುಖಾಂತರ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇವತ್ತು ನಾನು ನಿಮಗೆ ದೂರ ಕಾಲ ವೇಗದಲ್ಲಿ ಬರ್ತಾ ಇರುವಂತಹ ವೇಗ 1ರ ಬಗ್ಗೆ ಇವತ್ತು ನಾನು ನಿಮಗೆ ಇದೊಂದು ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಈ ಸ್ಪೀಡ್ ಬಗ್ಗೆ ನಿಮಗೆ ಟೈಪ್ 1, ಟೈಪ್ 2ದಲ್ಲಿ ಈ ಎರಡೂ ಕ್ಲಾಸಸ್ಸನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವೇಗವನ್ನು ನಾವು ಈಸಿಯಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ವೇಗದಕ್ಕಿಂತ ಮುಂಚೆ ನಾನು ಆಲ್ರೆಡಿ ನಿಮಗೆ ದೂರದ ಬಗ್ಗೆ ಕ್ಲಾಸನ್ನು ಕೊಟ್ಟಿದ್ದೀನಿ, ಕಾಲದ ಬಗ್ಗೆ ನಿಮಗೆ ಕ್ಲಾಸನ್ನು ಕೊಟ್ಟಿದ್ದೀನಿ. ದೂರ ಮತ್ತು ಕಾಲದ ಪಾಠವನ್ನು ಅರ್ಥ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ವೇಗ ಅನ್ನುವಂಥ ಅಧ್ಯಾಯದ ಪ್ರಶ್ನೆಗಳನ್ನು ಅವರು ಸರಳವಾಗಿ ಅವರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಯಾರು ಇನ್ನು ನೀವು ಕಾಲ ಮತ್ತು ದೂರದ ಒಂದು ಕ್ಲಾಸನ್ನುಗೆ ನೋಡಿಲ್ವೋ, ಫಸ್ಟು ಆ ಒಂದು ವಿಡಿಯೋ ಕ್ಲಾಸನ್ನು ನೋಡಿಕೊಳ್ಳಿ. ನೆಕ್ಸ್ಟ್ ವೇಗ ಅನ್ನುವಂಥ ಒಂದು ಟಾಪಿಕ್ಗೆ ನೀವು ಬಂದರೆ ಈಸಿಯಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಇವತ್ತು ನಾನು ನಿಮಗೆ ಈ ಸ್ಪೀಡ್ದಲ್ಲಿ ಟೈಪ್ 1 ಮತ್ತು ಟೈಪ್ 2 ಅಂತ ತೆಗೆದುಕೊಂಡು ಬಂದಿದ್ದೀನಿ. ನಿಮಗೆ ಸರಳವಾಗಿ ಅರ್ಥ ಆಗಲಿ ಅಂತ ತಿಳ್ಕೊಂಡು ಇವತ್ತು ನಾನು ಈ ವೇಗದ ಬಗ್ಗೆ ನಾವು ತಿಳ್ಕೋಬೇಕಾಗಿತ್ತು. ಅಂದರೆ ವೇಗ ಅಂದರೇನು ಅಂತ ನೀವು ಅರ್ಥ ಮಾಡ್ಕೊಳ್ಳೋದಾದರೆ, ನಿಗದಿತ ಅವಧಿಯಲ್ಲಿ ಚಲಿಸುವ ದೂರವನ್ನು ವೇಗ ಅಂತ ಕರಿತಿದ್ದೀವಿ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಹೋಗಲಿಕ್ಕೆ ಏನು ತೆಗೆದುಕೊಳ್ತಾ ಇದ್ದೇವಲ್ವಾ, ಎಷ್ಟು ವೇಗದಲ್ಲಿ ಹೋಗ್ತಾ ಇದ್ದೇವೆ ಅಂತ ತಿಳಿದುಕೊಳ್ಳೋದಕ್ಕೆ ನಾವು ವೇಗ ಅಂತ ಕರಿತಿದ್ದೇವೆ. ಸ್ಪೀಡ್ ಸ್ಪೀಡ್ ಈಸ್ ದ ರೇಟ್ ಆಟ್ ವಿಚ್ ಎ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಈಸ್ ಕವರ್ಡ್ ಬೈ ಆನ್ ಅಬ್ಜೆಕ್ಟ್ ಇನ್ ಮೋಷನ್ ಅಂತ ಕೊಡ್ತಾ ಇದ್ದೇವೆ. ಈ ಒಂದು ವೇಗವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ದೂರ ಡಿವೈಡೆಡ್ ಬೈ ಕಾಲ ಅನ್ನುವಂಥ ಒಂದು ಸೂತ್ರದ ಮೇಲೆ ನಾವು ಈಸಿಯಾಗಿ ವೇಗವನ್ನು ಕಂಡುಹಿಡಿಯಬಹುದು. ಆಲ್ರೆಡಿ ನಾವು ದೂರ ಅನ್ನುವಂಥ ಟಾಪಿಕ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀವಿ, ಕಾಲದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈಗ ನಾವು ಕಂಡುಹಿಡ್ತಾ ಇರೋದು ವೇಗದ ಬಗ್ಗೆ ತಿಳ್ಕೊತಾ ಇದ್ದೇವೆ. ಸ್ಪೀಡ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅನ್ನುವಂಥ ಒಂದು ಫಾರ್ಮುಲಾದ ಮೇಲೆ ನಾವು ಈಸಿಯಾಗಿ ವೇಗವನ್ನು ಕಂಡುಹಿಡಿಯಬಹುದು. ಹಾಗಾದರೆ ವಿದ್ಯಾರ್ಥಿಗಳೇ, ವೇಗದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ವೇಗದ ಬಗ್ಗೆ ನಾವು ತಿಳ್ಕೊಬೇಕಾಗಿದ್ದರೂ ನಿಮಗೆ ಮೂಲಮಾನಗಳು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ದೂರ ಕೊಟ್ಟಿದ್ದಾರೆ, ಕಾಲ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ. ದೂರ ಕಿಲೋಮೀಟರ್ದಲ್ಲಿತ್ತು ಅಂದರೆ ಕಾಲದು ಹವರ್ದಲ್ಲೇ ಇರಬೇಕು. ದೂರ ಕಿಲೋಮೀಟರ್ದಾಗಿದ್ದರೆ ಕಾಲ ಗಂಟೆದಲ್ಲಿರುತ್ತೆ. ವೇಗ ದೂರ ಮತ್ತು ಕಾಲವನ್ನು ಮೂಲಮಾನ ಹಚ್ಚಿಕೊಂಡು ಸ್ಪೀಡ್ ವೇಗ ಇರ್ತಾ ಇದೆ. ಕಿಲೋಮೀಟರ್ ಫರ್ ಅವರ್ ಇರುತ್ತೆ ಅಂತ ಅರ್ಥ. ಅಥವಾ ದೂರ ಮೀಟರ್ದಾಗಿದ್ದರೆ ಕಾಲ ಸೆಕೆಂಡ್ದಲ್ಲಿರಬೇಕು ಅಂತ ಅರ್ಥ. ಅವಾಗ ವೇಗ ಏನಾಗುತ್ತೆ, ಮೀಟರ್ ಪರ್ ಸೆಕೆಂಡ್. ದೂರ ಮತ್ತು ಕಾಲದ ಮೂಲಮಾನವನ್ನು ಹಚ್ಕೊಂಡಿರಬೇಕು. ವೇಗಕ್ಕೆ ಎರಡೂ ಮೂಲಮಾನವನ್ನು ಹಚ್ಚಿದರೆ ಮಾತ್ರ ನಿಮ್ಮ ಉತ್ತರ ಸರಿಯಾಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಂಡ್ರೆ ಯಾವುದು ಕನ್ಫ್ಯೂಸೇ ಇಲ್ಲದೆ ನೀವು ಈಸಿಯಾಗಿ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ಬೋದು ಅಂತ ಹೇಳುತ್ತಾ, ನೆಕ್ಸ್ಟ್ ಒಂದು ನೋಡಿಕೊಂಡ್ರೆ ವೇಗದಲ್ಲಿ ಈ ಒಂದು ವೇಗವನ್ನು ಕನ್ವರ್ಟ್ ಕಿಲೋಮೀಟರ್ ಫರ್ ಅವರ್ ಇದರಿಂದ ಮೀಟರ್ ಪರ್ ಸೆಕೆಂಡ್ಗೆ ನಾವು ಏನಾದರೂ ಕನ್ವರ್ಟ್ ಮಾಡಬೇಕಾಗಿತ್ತು ಅಂದರೆ, ಕಿಲೋಮೀಟರ್ ಫರ್ ಅವರ್ದಿಂದ ಮೀಟರ್ ಪರ್ ಸೆಕೆಂಡ್ ಮಾಡಬೇಕಾಗಿತ್ತು ಅಂದರೆ 5/18ರಿಂದ ಗುಣಿಸಬೇಕು ಅಂತ ಅರ್ಥ. ಸರ್ 5/18 ಹೇಗೆ ಬಂತದು?
ನೋಡಿ ವಿದ್ಯಾರ್ಥಿಗಳೇ, 1 ಕಿಲೋಮೀಟರ್ ಅಂದರೆ 1000 ಮೀಟರ್. 1 ಅವರ್, 1 ಗಂಟೆ ಅಂದರೆ 60 ನಿಮಿಷ. 1 ಗಂಟೆ ಅಂದರೆ 3600 ಸೆಕೆಂಡುಗಳು ಅಂತ ಅರ್ಥ. ವೇಗ ಕಿಲೋಮೀಟರ್ ಫರ್ ಅವರ್ದಲ್ಲಿರಬೇಕು, ಕಿಲೋಮೀಟರ್ ಫರ್ ಗಂಟೆದಾಗಿರಬೇಕು. 1 ಕಿಲೋಮೀಟರ್ ಅಂದರೆ 1000 ಮೀಟರ್, 1 ಗಂಟೆ ಅಂದರೆ 3600 ಸೆಕೆಂಡ್ಗಳು. ಇದನ್ನು ಕನಿಷ್ಠ ರೂಪಕ್ಕೆ ತಂದು ಏನು ಮಾಡ್ತಾ ಇದ್ದಾರೆ, ಈ 2 0 ಕ್ಯಾನ್ಸಲ್, ಈ 2 0 ಕ್ಯಾನ್ಸಲ್. 2 5 10, 2 1 2, 2 8 16. ಇದು 5 ತಂದು ಇಲ್ಲಿಟ್ಟಿದ್ದಾರೆ, 18 ತಂದು ಇಟ್ಟಿದ್ದಾರೆ. ಇದನ್ನು ಶಾರ್ಟ್ ಮಾಡಿದ ನಮಗೆ 5/18 ಅನ್ನೋದು ಬಂತು. ಉತ್ತರ ಮೀಟರ್ ಪರ್ ಸೆಕೆಂಡ್. ಇದನ್ನು ಪೂರ ಈ ಥರ ಇರೋ ಬದಲಾಗಿ ಶಾರ್ಟ್ ಮಾಡ್ಕೊಂಡು ಏನು ಮಾಡಿದ್ರು, ಅವ್ರು 5/18 ಅಂತ ಇಟ್ಟರು. ಯಾವಾಗ 5/18 ಮಾಡಬೇಕಂದ್ರೆ ಈ ಕಿಲೋಮೀಟರ್ ಅಂತ ಇದೆಲ್ಲ ಈ ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನ ಮೀಟರ್ ಪರ್ ಸೆಕೆಂಡಿಗೆ ಹೋಗ್ಬೇಕಂದ್ರೆ ನೋಡ್ರಿ, ಕಿಲೋಮೀಟರ್ ಅನ್ನೋದು ದೊಡ್ಡ ಮೂಲಮಾನ. ಈ ದೊಡ್ಡ ವೃತ್ತದಿಂದ ಚಿಕ್ಕ ವೃತ್ತದ ಕಡೆಗೆ, ಚಿಕ್ಕ ಮೂಲದ ಮಾನದ ಕಡೆಗೆ ಹೋದರೆ ನೀವು ಏನು ಮಾಡಿ, ಚಿಕ್ಕ ಸಂಖ್ಯೆಯನ್ನು ಮೇಲಿಡ್ರಿ. ಚಿಕ್ಕ ಸಂಖ್ಯೆ ಅಂದರೆ 5/18. ಒಂದಿಷ್ಟು ಹುಡುಗರು 18/5 ಹಚ್ಚೋದು ಕನ್ಫ್ಯೂಸ್ ಆಗ್ತಾ ಇದೆ. 5/18 ಎಲ್ಲಿ ಹಚ್ಬೇಕಂದ್ರೆ ಕನ್ಫ್ಯೂಸ್ ಆಗ್ತಾ ಇದೆ. 5/18 ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಹೋಗ್ಬೇಕಂದ್ರೆ ಚಿಕ್ಕ ಸಂಖ್ಯೆ ಮೇಲಿರಲಿ. 5/18 ಗುಣಿಸಿ. ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಹೋಗ್ಬೇಕಂದ್ರೆ 5/18 ಗುಣಿಸಿ. ಚಿಕ್ಕ ಮೂಲಮಾನ ಅಂದರೆ ಮೇಲೆ 5 ಇದೆಲ್ಲ, 5 ಮೇಲೆ ಹಚ್ಚಿರಿ, 18 ಕೆಳಗಡೆ ಹಚ್ಚಿರಿ. ಈ ಒಂದು ಕಿಲೋಮೀಟರ್ ಫರ್ ಅವರನ್ನು ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತಿಸೋದು. ಮೀಟರ್ ಪರ್ ಸೆಕೆಂಡ್ ಇದನ್ನು ಕಿಲೋಮೀಟರ್ ಪರ್ ಅವರಿಗೆ ಪರಿವರ್ತಿಸಬೇಕಂದ್ರೆ ಕೇವಲ ವೇಗವನ್ನು ಮಾತ್ರ ಈ ಲೆಕ್ಕವನ್ನು ಮಾಡೋಕ್ಕೆ ಬರುತ್ತೆ. ದೂರಕ್ಕೆ ಇದು ಅಪ್ಲೈ ಆಗುವುದಿಲ್ಲ, ಕಾಲಕ್ಕೂ ಬರುವುದಿಲ್ಲ. ಕೇವಲ ವೇಗಕ್ಕೆ ಮಾತ್ರ ಮಾಡಲಿಕ್ಕೆ ಬರ್ತಾ ಇದೆ ಅನ್ನೋದನ್ನು ವಿದ್ಯಾರ್ಥಿಗಳು ತಿಳ್ಕೊಂಡಿರಬೇಕು. ವೇಗ ಕಿಲೋಮೀಟರ್ ಪರ್ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತಿಸಲು ಕೇಳಿದರೆ ನೀವು 5/18 ಗುಣಿಸ್ರಿ. Convert a speed of kilometer per hour into meter per second, multiply by 5/18. ನೆನಪಿಟ್ಕೊಳ್ರಿ ವಿದ್ಯಾರ್ಥಿಗಳೇ, ವೇಗವನ್ನು ಮಾತ್ರ ನಮಗೆ ಚೇಂಜ್ ಮಾಡೋಕ್ಕೆ ಬರುತ್ತೆ. ಕಿಲೋಮೀಟರ್ ಫರ್ ಅವರ್ ಇದ್ದರೆ ಮೀಟರ್ ಪರ್ ಸೆಕೆಂಡ್ ಮಾಡ್ಬೋದು, ಮೀಟರ್ ಪರ್ ಸೆಕೆಂಡ್ ಇದ್ದರೆ ಅದು ಕಿಲೋಮೀಟರ್ ಫರ್ ಅವರ್ ಮಾಡ್ಬೋದು. ಆದರೆ ಕಿಲೋಮೀಟರ್ದಿಂದ ಮೀಟರ್ ಪರ್ ಸೆಕೆಂಡ್ಗೆ ಹೋಗ್ಬೇಕಂದ್ರೆ 5/18 ಗುಣಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಯಾವ ವಿದ್ಯಾರ್ಥಿಗಳು ನೀವು ಅರ್ಥ ಮಾಡಿಕೊಂಡಿರ್ತಾರೋ ಈಗ ನೆಕ್ಸ್ಟ್ ಪ್ರಶ್ನೆಗಳನ್ನು ನೀವು ಈಸಿಯಾಗಿ ಬಿಡಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇದನ್ನು ಅರ್ಥ ಮಾಡ್ಕೊಂಡ್ರಿ ಅಂತ ತಿಳ್ಕೊತೀನಿ. ಪದೇ ಪದೇ ಸ್ಕಿಪ್ ಮಾಡದೆ ನೀವು ವಿಡಿಯೋವನ್ನು ನೋಡ್ರಿ. ನಾ ಹೇಳಿದ್ದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಬಿಡಿಸ್ಲಿಕ್ಕೆ ಸಾಧ್ಯ ಆಗ್ತಿದೆ ಅಂತ ಹೇಳುತ್ತಾ ಕೊಡ್ತಾ ಇದ್ದೀನಿ. ಕನ್ವರ್ಟ್ ಮೀಟರ್ ಪರ್ ಸೆಕೆಂಡ್ ಇತ್ತು ಸರ್. ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಗಂಟೆಗೆ ಹೋಗಬೇಕಾಗಿದೆ. ಚಿಕ್ಕ ಮೂಲಮಾನ ಮೀಟರ್ ಪರ್ ಸೆಕೆಂಡ್, ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನ ಕಿಲೋಮೀಟರ್ ಪರ್ ಅವರಿಗೆ ಹೋಗಬೇಕಾಗಿತ್ತು ಅಂದರೆ 18/5 ಗುಣಿಸಿ. ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋದರೆ ದೊಡ್ಡ ಸಂಖ್ಯೆ ಮೇಲೆ ಹಚ್ಚಿರಿ. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕಂದ್ರೆ ದೊಡ್ಡ ಸಂಖ್ಯೆ ಮೇಲೆ ಬರಲಿ, ಚಿಕ್ಕ ಸಂಖ್ಯೆ ಸಣ್ಣದು ಬರಲಿ. ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಗೆ ಹೋಗ್ಬೇಕಂದ್ರೆ ಚಿಕ್ಕ ಸಂಖ್ಯೆ ಮೇಲೆ ಬರಲಿ, ದೊಡ್ಡ ಸಂಖ್ಯೆ ಕೆಳಗೆ ಬರಲಿ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿರಬೇಕು. 5/18 ಎಲ್ಲಿ ಗುಣಿಸ್ಬೇಕು, 18/5 ಎಲ್ಲಿ ಗುಣಿಸ್ಬೇಕು ಅನ್ನೋದನ್ನು ನೀವು ಗೊತ್ತಿದ್ರೆ ಮಾತ್ರ ಈಸಿಯಾಗಿ ಬಿಡಿಸ್ಬೋದು. ಅಂದರೆ ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಗಂಟೆಗೆ ಹೋಗ್ಬೇಕಂದ್ರೆ 18/5 ಗುಣಿಸಬೇಕು. ವೇಗವನ್ನು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಲು ಕೇಳಿದಾಗ 18/5 ಗುಣಿಸಿ. ಕನ್ವರ್ಟ್ ಎ ಸ್ಪೀಡ್ ಆಫ್ ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್, ಮಲ್ಟಿಪ್ಲೈ ಬೈ 18/5. ವಿದ್ಯಾರ್ಥಿಗಳೇ, ನೀವು ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಹೋದರೆ ಎಷ್ಟರಿಂದ ಗುಣಿಸಬೇಕು ತಿಳ್ಕೊಳ್ಳಿ. ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋಗಬೇಕಂದ್ರೆ ಎದರಿಂದ ಗುಣಿಸ್ಬೇಕನ್ನೋದು ನೀವು ಅರ್ಥ ಮಾಡಿಕೊಂಡಿದ್ರೆ ಈಸಿಯಾಗಿ ನಾವು ವೇಗವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ.
ಓಕೆ ವಿದ್ಯಾರ್ಥಿಗಳೇ, ನೀವು ಅರ್ಥ ಮಾಡಿಕೊಂಡಿದ್ದೇ ಆಗಿದ್ದರೆ ಅಥವಾ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಕ್ಲಾಸಸ್ ಏನಾದರೂ ನೀವು ಉಚಿತವಾಗಿ ಕ್ಲಾಸಸ್ಸನ್ನು ತೆಗೆದುಕೊಳ್ಬೇಕಾಗಿತ್ತು ಅಂದರೆ ನಿಮ್ಮ ಮೊಬೈಲ್ದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹೋಗಿಕೊಂಡು ಆ ಯೂಟ್ಯೂಬ್ನಲ್ಲಿ ವಿದ್ಯಾಸ್ಫೂರ್ತಿ VIDYASPOORTI ಅಂತ ನೀವು ಆ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ನಮ್ಮ ವಿದ್ಯಾಸ್ಫೂರ್ತಿಯ ಈ ಸಿಂಬಾಲ್ನಲ್ಲಿ ನಿಮಗೆ ಸಿಗುತ್ತೆ. ಆವಾಗ ಈ ರೆಡ್ ಕಲರ್ ಏನು ಕಾಣ್ತಾ ಇದೆ ಅಲ್ವಾ, ಯಾವ ವಿದ್ಯಾರ್ಥಿಗಳ ಮೊಬೈಲ್ದಲ್ಲಿ ರೆಡ್ ಕಲರ್ ಕಾಣ್ತಾ ಇದೆಯೋ ಆ ಸಬ್ಸ್ಕ್ರೈಬ್ ಅನ್ನುವಂಥ ರೆಡ್ ಕಲರ್ ಮೇಲೆ ನೀವು ಪ್ರೆಸ್ ಮಾಡಿಬಿಡಿ. ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕನ್ ಗಂಟೆ ತೋರಿಸುತ್ತೆ, ಆ ಗಂಟೆ ಮೇಲೆ ಒತ್ತಿಬಿಟ್ರೆ ಸಾಕು, ನಾವು ಕೊಡ್ತಾ ಇರುವಂಥ ಉಚಿತವಾದ ಕ್ಲಾಸಸ್ಗಳು, ಲೈವ್ ಕ್ಲಾಸಸ್ಗಳು, ವಿಡಿಯೋ ಕ್ಲಾಸಸ್ಗಳು ನಿಮ್ಮ ಮೊಬೈಲ್ದಲ್ಲಿ ನೀವು ಮನೆಯಲ್ಲೇ ಕುಳಿತುಕೊಂಡು ನೀವು ಅದನ್ನು ನೋಡ್ಬೋದು ಅಂತ ಹೇಳ್ತಾ ಇದ್ದೆ. ಈ ಒಂದು ನನ್ನ ಕ್ಲಾಸಸ್ಗಳು ನಿಮಗೆ ಇಷ್ಟವಾಗಿತ್ತು, ನಿಮಗೆ ಅರ್ಥ ಆಗ್ತಾ ಇದ್ದರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗೆಳೆಯರಿಗೆ, ನಿಮ್ಮ ಕ್ಲಾಸ್ಮೇಟ್ಗಳಿಗೆ ಎಲ್ಲರಿಗೂ ಏನು ಮಾಡಿ, ಆ ಲಿಂಕನ್ನು ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನಮ್ಮ ಕ್ಲಾಸಸ್ಗಳ ಬಗ್ಗೆ ಇರ್ಬೋದು, ನಿಮ್ಮ ಉತ್ತರಗಳನ್ನಿರ್ಬೋದು, ನಮ್ಮ ಈ ಒಂದು ಕ್ಲಾಸಸ್ಗಳಲ್ಲಿರುವಂಥ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ಗಳನ್ನು ಹಾಕೋದು ನೆನಪಾರಿಬೇಡಿ. ನನ್ನ ಕ್ಲಾಸಸ್ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ನಾವು ನಿಮಗೆ ಯಾವುದೇ ಒಂದು ಗುರುದಕ್ಷಿಣೆಯನ್ನು ಕೇಳ್ತಾ ಇಲ್ಲ. ನಾನು ನಿಮಗೆ ಉಚಿತವಾಗಿಯೇ ಈ ಗಣಿತ ವಿಷಯ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಗದ್ಯ ಭಾಗಗಳಿರ್ಬೋದು, ಗ್ರಾಮರ್ಗಳನ್ನು ಉಚಿತವಾಗಿ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ನಾನು ಕೇಳ್ತಾ ಇರೋದು ಕೇವಲ ನನ್ನ ಕ್ಲಾಸಸ್ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನನ್ನೇ ಒತ್ತಿದರೆ ಸಾಕು. ನನಗೆ ಅನಿಸ್ತಾ ಇದೆ ನೀವು ಹೆಚ್ಚು ಲೈಕ್ ಬಟನ್ ಒತ್ತಿದರೆ ನನ್ನ ಕ್ಲಾಸನ್ನು ಹೆಚ್ಚು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋತಾರೆ, ನನ್ನ ಕ್ಲಾಸ್ ಇವರಿಗೆಲ್ಲರಿಗೂ ಇಷ್ಟ ಆಗಿದೆ ಅನ್ನೋದಾಗಿದ್ದರೆ ಈ ಥರ ಪ್ರತಿದಿನ ಪ್ರತಿ ಅಧ್ಯಾಯವಾರು ಏನು ಮಾಡ್ತೀನಿ, ನಿಮಗೆ ಈ ನವೋದಯ ಶಾಲೆ, ಸೈನಿಕ ಶಾಲೆ, ಮೂರಾರು ಶಾಲೆ ಎಲ್ಲ ಕ್ಲಾಸ್ಗಳನ್ನು ಉಚಿತವಾಗಿ ಕೊಡಲಿಕ್ಕೆ ರೆಡಿ ಇದ್ದೀನಿ. ದಯವಿಟ್ಟು ಬಡ ವಿದ್ಯಾರ್ಥಿಗಳು ಮತ್ತು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು ಈ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಳ್ಳದೆ ಉಚಿತವಾಗಿ ನಿಮ್ಮ ಒಂದು ಪಾಲಕರ ಮೊಬೈಲ್ದಲ್ಲಿ ನಮ್ಮ ಕ್ಲಾಸನ್ನು ಮನೆಯಲ್ಲೇ ಕುಳಿತುಕೊಂಡು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಿಳಿದುಕೊಂಡು ಎಕ್ಸಾಮನ್ನು ನೀವು ಬರೆದ್ರೆ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗಲಿಕ್ಕೆ ನಮ್ಮ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತವೆ ಅಂತ ಹೇಳುತ್ತಾ ನಾನೀಗ ಮೊದಲನೇ ಪ್ರಶ್ನೆ ಕೊಡ್ತಾಯಿದ್ದೀನಿ. ಪ್ರಶ್ನೆ ಸಂಖ್ಯೆ 1ನೇದ್ದು ಏನಿದೆ ನೋಡ್ರಿ, ಪ್ರಶ್ನೆ 1ದಲ್ಲಿ ಕೊಡ್ತಾ ಇದ್ದೀನಿ, ವೇಗ ಕೊಟ್ಟಿದ್ದಾರಂತ ಅದು ಕಿಲೋಮೀಟರ್ ಪರ್ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತಿಸಲು ನಿಮಗೆ ಏನಾದರೂ ಕೇಳಿದರೆ 5/18 ಗುಣಿಸ್ರಿ ಅಂತ ಹೇಳ್ತಾ ಇದ್ದಾರೆ. ಕನ್ವರ್ಟ್ ಎ ಸ್ಪೀಡ್ ಆಫ್ ಕಿಲೋಮೀಟರ್ ಪರ್ ಅವರ್ ಇಂಟು ಮೀಟರ್ ಪರ್ ಸೆಕೆಂಡ್ ಮಲ್ಟಿಪ್ಲೈ ಬೈ 5/18. ಈಗ ಅವರು ನಿಮಗೆ 1ನೇ ಪ್ರಶ್ನೆ ಕೊಡ್ತಾ ಇದ್ದಾರೆ, 18 ಕಿಲೋಮೀಟರ್ ಪರ್ ಅವರ್ ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತಿಸಿರಿ. ಕನ್ವರ್ಟ್ 18 ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ನಮ್ಮ ವಿದ್ಯಾರ್ಥಿಗಳದ್ದು ಅರ್ಥ ಮಾಡಿಕೊಂಡಿದರೆ ವೇಗವಾಗಿ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಳಿಸ್ತೀರಿ. ABCD ಆಯ್ಕೆಯಲ್ಲಿ ಯಾವುದು ಸರಿ ಆಗ್ತಾ ಇದೆ ಅನ್ನೋದನ್ನು ಫಸ್ಟು ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಏನು ಕೊಟ್ಟಾನ, ಏನು ಕೇಳಿದ್ದಾನೆ, ನಾನು ಏನು ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬೇಕಾದ ಪ್ರಶ್ನೆಗಳನ್ನಿದ್ದರೂ ಕೂಡ ನೀವು ಈಸಿಯಾಗಿ ನೀವು ಉತ್ತರವನ್ನು ಎದುರಿಸ್ಬೋದು. ನಾನು ಇಲ್ಲಿವರೆಗೆ ನಿಮಗೆ ಕನ್ವರ್ಟ್ ಮಾಡೋದನ್ನು ಕಲಿಸಿದ್ದೀನಿ. ಕಿಲೋಮೀಟರ್ ಪರ್ ಅವರ್ದಿಂದ ಮೀಟರ್ ಪರ್ ಸೆಕೆಂಡಿಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಮೀಟರ್ ಪರ್ ಸೆಕೆಂಡ್ ಕೊಟ್ಟು ಕಿಲೋಮೀಟರ್ ಪರ್ ಅವರ್ಗೆ ಹೋಗ್ಬೇಕಂದ್ರೆ ಏನು ಮಾಡ್ಬೇಕು ಅನ್ನೋದು ಹೇಳಿದ್ದೀನಿ. ಆದರೆ ಪ್ರಶ್ನೆ ಕೇಳ್ತಾ ಇರೋದು 18 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನಂತೆ. ಈ 18 ಕಿಲೋಮೀಟರನ್ನು ಮೀಟರ್ ಪರ್ ಸೆಕೆಂಡಿಗೆ ಮಾಡಬೇಕಾಗಿತ್ತು ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ, ದೊಡ್ಡ ಮೂಲಮಾನ ಕಿಲೋಮೀಟರ್ ಇದೆ, ಈ ದೊಡ್ಡ ಮೂಲಮಾನ ಕಿಲೋಮೀಟರ್ದಿಂದ ಮೀಟರ್ ಪರ್ ಸೆಕೆಂಡ್ಗೆ ಚಿಕ್ಕ ಮೂಲಮಾನಕ್ಕೆ ಹೋಗ್ಬೇಕಂದ್ರೆ 5/18 ಗುಣಿಸ್ರಿ ಅಂತ ಹೇಳ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ನೀವು ಎಲ್ಲಿ ಕನ್ಫ್ಯೂಸ್ ಆಗೋದಿಲ್ಲ. ಕಿಲೋಮೀಟರ್ ಕೊಟ್ಟು ನಿಮಗೆ ದೊಡ್ಡ ಮೂಲಮಾನದಿಂದ ಈ ಚಿಕ್ಕ ಮೂಲಮಾನಕ್ಕೆ ಹೋಗ್ಬೇಕಂದ್ರೆ ನಾವು ಚಿಕ್ಕ ಸಂಖ್ಯೆ 5 ಮೇಲೆ ಹಚ್ಕೊಳ್ರಿ. 5/18 ಗುಣಿಸ್ರಿ. ದೊಡ್ಡ ಮೂಲಮಾನದಿಂದ ಕಿಲೋಮೀಟರ್ ಪರ್ ಅವರ್ದಿಂದ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ರಂದರೆ 5/18 ಗುಣಿಸ್ರಿ.
5 ಅನ್ನೋದನ್ನು ಚಿಕ್ಕ ಸಂಖ್ಯೆ, ಚಿಕ್ಕ ಮೂಲ ಮನೆಗೆ ಹೋಗ್ತಾ ಇದ್ರಿ ಅಂದರೆ ಚಿಕ್ಕ ಸಂಖ್ಯೆನ ಮೇಲೆ ಹಚ್ಚಿರಿ, ದೊಡ್ಡ ಸಂಖ್ಯೆನ ಕೆಳಗಡೆ ಹಚ್ಚಿರಿ. ಈಗ ಅದು ಕ್ಯಾನ್ಸಲ್ ಮೇಲೆ ಮತ್ತು ಕೆಳಗಿಂದ ಹೋಗ್ಬೋದು, ಹೋಗೋದಿಲ್ಲ. ಕ್ರಾಸ್ ಮಾಡ್ಬೋದು. 18 ಒಂದಲೇ 18 ಒಂದಲೇ, ಒಂದು ಕೆಳಗಡೆ ಬಂದರೆ ಬೇಕಾಗಿಲ್ಲ, 5 ಬಂತು. ಈಗ 5 ಮೂಲಮಾನ ಏನು ಹಚ್ಚಬೇಕು? ನಾವು ಕಿಲೋಮೀಟರ್ದಿಂದ ಮೀಟರ್ ಫರ್ ಸೆಕೆಂಡಿಗೆ ಹೋಗಿದ್ದೇವೆ ಅಂದರೆ ನಾವಿಲ್ಲಿ ಮೀಟರ್ ಫರ್ ಸೆಕೆಂಡನ್ನು ಹಚ್ಚಬೇಕು. ಬರೀ ಮೀಟರ್ ಹಚ್ಚಿದರೆ ತಪ್ಪು. ವೇಗಕ್ಕೆ ಎರಡೂ ಮೂಲಮಾನಗಳನ್ನು ಹಚ್ಚಿರಬೇಕು ಅಂತ ಹೇಳಿದ್ದೆ. ಹಾಗಾದರೆ ಆಪ್ಷನ್ ಸಂಖ್ಯೆ ಯಾವುದು ಸೈಟ್ ಆಗುತ್ತೆ? ಬಿ ಆಯ್ಕೆ ರೈಟ್ ಆಗುತ್ತೆ. ಫಸ್ಟು ನೀವು ಕನ್ವರ್ಟ್ ಮಾಡೋದನ್ನು ಕಲ್ಕೊಂಡ್ರೆ ಮಾತ್ರ ನಿಮಗೆ ವೇಗ, ದೂರ, ಕಾಲ ಕೊಟ್ಟು ವೇಗ ಕಂಡುಹಿಡಲಿಕ್ಕೆ ಬರುತ್ತೆ. ಆದ್ದರಿಂದ ನೀವು ಇದನ್ನು ಸಪ್ರೇಟಾಗಿ ನಾವು ಬರೀ ಪರಿವರ್ತನೆ ಮಾಡೋದೆ. ನಾನು ಈ ಕ್ಲಾಸನ್ನು ಕೊಡ್ತಾ ಇದ್ದೀನಿ. ಇದನ್ನು 10 ಪ್ರಾಬ್ಲಮ್ಗಳನ್ನು ನೀವು ಚಾಚು ತಪ್ಪದೆ ನೋಡಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಪಾರ್ಟ್ 2ದಲ್ಲಿ ಬರುವಂಥ ವೇಗವನ್ನು ನೀವು ಈಸಿಯಾಗಿ ಬಿಡಿಸ್ಬೋದು ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದ ಸಲ್ಲಿಸುತ್ತಾ ಈಗ 2ನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. 2ನೇ ಪ್ರಶ್ನೆಯನ್ನು ನೋಡುವ ವಿದ್ಯಾರ್ಥಿಗಳು ವೇಗವಾಗಿ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನಲ್ಲಿ ಹಾಕಿರಿ. ಪ್ರಶ್ನೆಯನ್ನು ಸರಿಯಾಗಿ ಓದಿಕೊಳ್ಳಿ. ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ. ಪ್ರಶ್ನೆ ಏನಿದೆ ಅಂದರೆ 36 ಕಿಲೋಮೀಟರ್ ಫರ್ ಅವರ್ ಇದನ್ನು ಮೀಟರ್ ಫರ್ ಸೆಕೆಂಡಿಗೆ ಪರಿವರ್ತಿಸಿ. 36 ಕಿಲೋಮೀಟರ್ ಕನ್ವರ್ಟ್ 36 ಕಿಲೋಮೀಟರ್ ಫರ್ ಅವರ್ ಟು ಮೀಟರ್ ಫರ್ ಸೆಕೆಂಡ್ ಅಂತ ಕೇಳ್ತದೆ. ಏನು 36 ಕೊಟ್ಟಿದ್ದಲ್ಲ, ಈ 36ನ ಹಚ್ಕೊಂಡ್ಬಿಡ್ಬೇಕು. ಇಂಟು ಕಿಲೋಮೀಟರ್ ಫರ್ ಅವರ್, ಕಿಲೋಮೀಟರ್ ಫರ್ ಗಂಟೆ. ಇದು ವೇಗ ಕೊಟ್ಟನಲ್ಲ, ಈ ವೇಗವನ್ನು ಮೀಟರ್ ಫರ್ ಸೆಕೆಂಡಿಗೆ ನೀವು ಪರಿವರ್ತಿಸ್ರಿ ಅಂತ ಕೊಟ್ಟಿದ್ದಾನೆ. ವೇಗವನ್ನು ಕಿಲೋಮೀಟರ್ ಫರ್ ಗಂಟೆಯಿಂದ ಮೀಟರ್ ಫರ್ ಸೆಕೆಂಡಿಗೆ ಪರಿವರ್ತಿಸಲು ಕೇಳಿದಾಗ 5/18ರಿಂದ ಗುಣಿಸಬೇಕು. ಈಗ ಇದಕ್ಕೆ 5/18ರಿಂದ ಗುಣಿಸೋಣ. ನಮಗೆ ಮಗ್ಗಿ ಬರಬೇಕಂತ ಹೇಳ್ತೀನಿ. ಮಗ್ಗಿ ಬಂದರೆ ಮಾತ್ರ ಗಣಿತ ಈಜಿ ಆಗುತ್ತೆ. ಯಾವ ಮಗ್ಗಿಯಿಂದ ಇದು ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ಬರಬೇಕಂದ್ರೆ ಮಗ್ಗಿ ಬರಲಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿದಿನ ಮಗ್ಗಿಯನ್ನು ಚಾಚು ತಪ್ಪದೆ ಬರೀರಿ, ಪ್ರಾಕ್ಟೀಸ್ ಮಾಡಿ. ಪರ್ಫೆಕ್ಟ್ ಆದರೆ ನಾವು ಈಸಿಯಾಗಿ ಗಣಿತನೂ ಕೂಡ ನಾವು ಸರಳವಾಗಿ ಕಲಿಬೋದು. 18 ಒಂದಲೇ 18, 18 ಎರಡಲೇ 36. ಕೆಳಗೆ 1 ಬಂದರೆ ಬಿಟ್ಬಿಡಿ, ಮೇಲೆ 5 ಇದೆ. 5 × 2, 5 ಎರಡಲೇ 10. ಮೂಲಮಾನ ವೆರಿ ಇಂಪಾರ್ಟೆಂಟ್. ಪಟಕ್ಕನ ಹುಡುಗರು ಎ ಆಪ್ಷನ್ ಹಾಕಿಬಿಡ್ತೀರಿ. ಇಲ್ಲ, ನಾವು ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಹೋಗಿದ್ದೇವೆ ಅಂದರೆ ಯಾವ ಮಾನಕ್ಕೆ ಹೋಗಿದ್ದೇವೋ ಅದರ ಮೂಲಮಾನವನ್ನು ಹಚ್ಚಬೇಕು. ಮೀಟರ್ ಫರ್ ಸೆಕೆಂಡ್. ಆಪ್ಷನ್ ನಂಬರ್ ಸಿ ಈಸ್ ಎ ರೈಟ್ ಆನ್ಸರ್. ಅದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ಯಾವಾಗಲೂ ವೇಗವಾಗಿ ಬಿಡಿಸಬೇಡಿ. ನಿಧಾನವಾದರೂ ಪರವಾಗಿಲ್ಲ, ಸಮಯ ಸ್ವಲ್ಪ ಹೆಚ್ಚಿತ್ತು ತೊಗೊಂಡ್ರೂ ಪರವಾಗಿಲ್ಲ, ಆದರೆ ನೀವು ಸರಿ ಉತ್ತರಿಸ್ರಿ. ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ಯಾವುದು ಉತ್ತರ ಸರಿಯಾಗುತ್ತದೆ ಅನ್ನೋದನ್ನು ನೀವು ಸರಿಯಾಗಿ ಕಲರನ್ನು ಶೇಡ್ ಮಾಡಿದರೆ ಮಾತ್ರ ಅದಕ್ಕೆ ಸ್ಕ್ಯಾನಿಂಗ್ದಲ್ಲಿ ಈಸಿಯಾಗಿ ನಿಮಗೆ ಅಂಕವನ್ನು ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ಈ ತರಹದ ಪ್ರಶ್ನೆಗಳನ್ನು ನೀವು ಪರ್ಫೆಕ್ಟ್ ಆಗಲೇಬೇಕಾಗ್ತಾ ಇದೆ. ಪರ್ಫೆಕ್ಟ್ ಆಗಲಿ ಅಂತ ತಿಳ್ಕೊಂಡು ನಿಮಗೆ ಒಂದು ಟೈಪ್ ಲೆಕ್ಕವನ್ನು ತಿಳಿಸಿದರೆ ಅದೇ ಟೈಪ್ 5 ಪ್ರಾಬ್ಲಮ್ ಕೊಡ್ತಾ ಇದ್ದೀನಿ. ಯಾಕಂದರೆ ನೀವು ಈ ಕ್ಲಾಸ್ನಲ್ಲೇ ನೀವು ಪರ್ಫೆಕ್ಟ್ ಆಗಿಬಿಡಬೇಕು ಅನ್ನೋದೇ ನನ್ನ ಅರ್ಥ. ಮಕ್ಕಳು ಪರ್ಫೆಕ್ಟ್ ಆದಾಗ ನೆಕ್ಸ್ಟ್ ಈಸಿಯಾಗಿ ನೀವು ಬಿಡಿಸ್ಲಿಕ್ಕೆ ಸಾಧ್ಯ ಆಗೋದ್ರಿಂದ ನಿಮಗೆ ಸೇಮ್ ಟೈಪ್ ನಿಮಗೆ 5 ಲೆಕ್ಕವನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀನಿ. 5 ಪ್ರಶ್ನೆಗಳ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ಮತ್ತೆ ಥ್ಯಾಂಕ್ಸ್ ಹೇಳುತ್ತಾ 3ನೇ ಪ್ರಶ್ನೆ ಕೊಡ್ತಾ ಇದ್ದೀನಿ. 3ನೇ ಸಂಖ್ಯೆ ನೋಡ್ಕೊಳ್ಳಿ. 72 ಕಿಲೋಮೀಟರ್ ಫರ್ ಅವರ್ ಇದನ್ನು ಮೀಟರ್ ಫರ್ ಸೆಕೆಂಡಿಗೆ ಪರಿವರ್ತಿಸಿ. ಕನ್ವರ್ಟ್ 72 ಕಿಲೋಮೀಟರ್ ಫರ್ ಅವರ್ ಟು ಮೀಟರ್ ಫರ್ ಸೆಕೆಂಡ್. ಈ ಸಂಖ್ಯೆಯನ್ನು ಕೊಟ್ಟಿದ್ದಾರಲ್ವಾ, ಈ ಸಂಖ್ಯೆನ ಬರ್ಕೊಂಬಿಡಿ. 72. ಈ 72 ಅನ್ನೋದು ಯಾವ ಮೂಲಮಾನದಲ್ಲಿತ್ತು? ಕಿಲೋಮೀಟರ್ ಫರ್ ಅವರ್ದಲ್ಲಿತ್ತು ವೇಗ. ಇದನ್ನು ಏನು ಮಾಡ್ತಾನೆ ಅವನು ಕನ್ವರ್ಟನ್ನು ಮೀಟರ್ ಫರ್ ಸೆಕೆಂಡಿಗೆ ಪರಿವರ್ತಿಸುವ ಅಂದಾನೆ. ಕಿಲೋಮೀಟರ್ ಫರ್ ಅವರ್ ಅನ್ನೋದು ದೊಡ್ಡ ಮೂಲಮಾನ, ಮೀಟರ್ ಪರ್ ಸೆಕೆಂಡ್ ಅನ್ನೋದು ಚಿಕ್ಕ ಮೂಲಮಾನ. 5/18ರಿಂದ ಗುಣಿಸಬೇಕು, 18/5ರಿಂದ ಗುಣಿಸಬೇಕು ಅಂತ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ
ನೀವು ಕನ್ವರ್ಟ್ ಮಾಡೋಕ್ಕೆ ಹೋದರೆ ಚಿಕ್ಕ ಸಂಖ್ಯೆಯನ್ನು ಮೇಲೆ ಹಚ್ಚಿರಿ, 5/18 ಕೆಳಗೆ ಹಚ್ಚಿರಿ. ವೇಗವನ್ನು ಕಿಲೋಮೀಟರ್ ಪರ್ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಲು ಕೇಳಿದಾಗ 5/18 ಗುಣಿಸಬೇಕು. ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನ, ನೋಡಲಿ ನಿಮಗೆ ದೊಡ್ಡದು ವೃತ್ತ ಕೊಟ್ಟಿವಿ, ದೊಡ್ಡ ಮೂಲಮಾನದಿಂದ ಈ ಸ್ಮಾಲ್ ವೃತ್ತಕ್ಕೆ ಹೋಗಬೇಕಂದ್ರೆ ನೀವು ಏನು ಮಾಡಿರಿ, 5/18 ಗುಣಿಸ್ರಿ. 5 ಅನ್ನೋದು ಚಿಕ್ಕ ಸಂಖ್ಯೆ ಮೇಲಿದೆ, 18 ಅನ್ನೋದು ದೊಡ್ಡ ಸಂಖ್ಯೆ ಕೆಳಗಿದೆ. ಚಿಕ್ಕ ಮೂಲಮಾನಕ್ಕೆ ಹೋಗ್ಬೇಕಂದ್ರೆ ಚಿಕ್ಕ ಸಂಖ್ಯೆ ಮೇಲೆ ಹಾಕ್ರಿ. ಈಗ ಇದನ್ನು ಕ್ಯಾನ್ಸಲನ್ನು ಮಾಡೋಣ. 18 1 18, 18 4 72, 5 4 ಮೇಲಿದ್ದು ಗುಣಿಸ್ಬಿಡಮು. 5 4 20. ಮೂಲಮಾನ ಹಚ್ಚೋದು ವೆರಿ ಇಂಪಾರ್ಟೆಂಟು. ದೊಡ್ಡ ಮೂಲಮಾನ ಕಿಲೋಮೀಟರ್ನಿಂದ ನಾವು ಮೀಟರ್ ಪರ್ ಸೆಕೆಂಡಿಗೆ ನಾವು ಗುಣಿಸಿದ್ದೇವೆ ಅಂದರೆ ನಾವಿಲ್ಲಿ ಮೀಟರ್ ಪರ್ ಸೆಕೆಂಡನ್ನು ಹಚ್ಚಬೇಕಾಗುತ್ತೆ. 20 ಮೀಟರ್ ಪರ್ ಸೆಕೆಂಡ್. ಎ ಈಸ್ ಎ ರೈಟ್ ಆನ್ಸರ್. ನಿಮಗೆ ಇಷ್ಟು ಪರ್ಫೆಕ್ಟಾಗಿ ಹೇಳ್ಕೊಟ್ಟ ನೀವಂತರೂ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಕಮೆಂಟ್ ಮುಖಾಂತರ ಎಲ್ಲ ಸರಿ ಉತ್ತರವನ್ನು ಕೊಟ್ಟೇ ಕೊಡ್ತೀರಿ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ಹಾಗಾದ್ರೆ ಈ ಪ್ರಶ್ನೆ ಸರಿ ಮಾಡಿರಿ ಅಂದರೆ ನಿಮಗೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತೀನಿ. ಪ್ರಶ್ನೆ ಸಂಖ್ಯೆ 4 ಕೊಡೋದಕ್ಕಿಂತ ಮುಂಚೆ ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಲ್ಲಿ ನವೋದಯ ಪ್ರಿಪ್ರೇಷನ್ ಆಗುವಂಥ ವಿದ್ಯಾರ್ಥಿಗಳು 2025ರಲ್ಲಿ ನಾವು ಅಪ್ಲಿಕೇಶನ್ ಸಲ್ಲಿಸಿದ್ದೇವೆ ಸರ್. 25ನೇ ಸಾಲಿಗೆ ಎಕ್ಸಾಮ್ನ ಅಟೆಂಪ್ಟ್ ಮಾಡಲಿಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ ಅನ್ನುವಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ, ಅಂದರೆ 5th ಕ್ಲಾಸ್ನಿಂದ 6th ಕ್ಲಾಸ್ಗೆ ನೀವು ನವೋದಯ ಶಾಲೆಗೆ ಏನಾದರೂ ಜಾಯಿನ್ ಆಗುವಂಥ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ಇರ್ಬೋದು ಆರ್ ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ಬೋದು. ಆ ವಿದ್ಯಾರ್ಥಿಗಳಿಗಾಗಿಯೇ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಈ ಒಂದು ಕೋರ್ಸನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಈ ಕೋರ್ಸ್ನಲ್ಲಿ ಏನಿರ್ತಾವೆ ಅಂದರೆ ನಿಮಗೆ ವಿಡಿಯೋ ಪಾಠಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. HD ವಿಡಿಯೋ ಲೆಕ್ಚರ್ಸ್ ನಿಮಗೆ ಸಿಗ್ತವೆ. ಪ್ರತಿ ಅಧ್ಯಾಯದ ಮೇಲೆ ನಿಮ್ಗೆ ಟೆಸ್ಟ್ಗಳು ಸಿಗ್ತವೆ. ಟೆಸ್ಟ್ ಆನ್ ಈಚ್ ಚಾಪ್ಟರ್. ಪ್ರತಿ ಅಧ್ಯಾಯದ ಮೇಲೆ ನಿಮಗೆ ಒಂದು 80 ಪ್ರಶ್ನೆಗಳು ಮತ್ತು ಸಾಲ್ವ್ ವಿಡಿಯೋಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ನಿಮ್ಗೆ ಪ್ರತಿದಿನ ಲೈವ್ ಕ್ಲಾಸನ್ನು ಕೊಡುವಂಥ ವ್ಯವಸ್ಥೆಯೂ ಕೂಡ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ವ್ಯವಸ್ಥೆ ಮಾಡಿದ್ದೀವಿ. ಮಾದರಿ ಪ್ರಶ್ನೆ ಪತ್ರಿಕೆಗಳಂತೂ ನಿಮಗೆ ಸಾಕಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಎಷ್ಟು ಟೆಸ್ಟ್ ಬರ್ತೀರೋ ಅಷ್ಟು ನೀವು ಪರ್ಫೆಕ್ಟಾಗಿ ನೀವು ಮನೆಯಲ್ಲೇ ಕೂತ್ಕೊಂಡು ಅತಿ ಹೆಚ್ಚು ಅಂಕವನ್ನು ಪಡೆದು ಈ ಒಂದು ನವೋದಯ ಶಾಲೆಗೆ ಆಯ್ಕೆ ಆಗಲಿಕ್ಕೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದ ಕ್ಲಾಸಸ್ಗಳು ನಿಮಗೆ ಅನುಕೂಲ ಆಗ್ತವೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬೇಗನೆ ಈಗಲೇ ರಿಜಿಸ್ಟರ್ ಮಾಡಿಕೊಳ್ಳಿ. ವಿದ್ಯಾಸ್ಫೂರ್ತಿ ಅನ್ನುವಂಥ ಇನ್ಸ್ಟಾಲನ್ನು ಮಾಡಿಕೊಂಡು ಈ ಒಂದು ಆಫರನ್ನು ತೆಗೆದುಕೊಂಡು ಮನೆಯಲ್ಲೇ ಕೂತ್ಕೊಂಡು ನೀವು ಕನ್ನಡ ಆರ್ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಪ್ರತಿದಿನ ನೀವು ಕ್ಲಾಸಸ್ಸನ್ನು ನೋಡಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿದ್ದರೆ ನೀವು ಕೂಡ ಈ ಜವಾಹರ್ ನವೋದಯ ಶಾಲೆಗೆ ಆಯ್ಕೆ ಆಗಲಿಕ್ಕೆ ನಮ್ಮ ಕ್ಲಾಸಸ್ ನಿಮಗೆ ಅನುಕೂಲ ಆಗ್ತವೆ ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4. 90 ಕಿಲೋಮೀಟರ್ ಪರ್ ಅವರ್ ಇದನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿರಿ. ಕನ್ವರ್ಟ್ 90 ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್. ಓಕೆ, ಫಾಸ್ಟಾಗಿ ವೇಗವಾಗಿ ವಿದ್ಯಾರ್ಥಿಗಳು ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ 4 ABCD ಆಯ್ಕೆದಲ್ಲಿ ಯಾವುದು ಸರಿ ಆಗುತ್ತೆ ಅನ್ನೋದನ್ನು ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕ್ರಿ ಅಂತ ಹೇಳುತ್ತಾ, ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆ, ನವೋದಯ ಶಾಲೆ, ಮುರಾರಿ ಶಾಲೆ ಈ ಪರೀಕ್ಷೆಗಳಲ್ಲಿ ನೀವು ಏನಾದರೂ ಆಯ್ಕೆ ಆಗಿದ್ದರೆ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಸೆಲೆಕ್ಷನ್ ಆದರೆ 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿವರೆಗೆ ನಿಮಗೆ ಈ ಸೈನಿಕ ಶಾಲೆ ಮತ್ತು ನವೋದಯ ಶಾಲೆ ಮತ್ತು ಮಿಲಿಟರಿ ಶಾಲೆಗಳಲ್ಲಿ CBSE ಸಿಲೆಬಸ್ಸನ್ನು ಶಿಕ್ಷಣ ಪಡಲಿಕ್ಕೆ ಅರ್ಹರಾಗಿರ್ತೀರಿ. ಮುರಾರ್ಜಿ ಶಾಲೆ ಮತ್ತು ಆದರ್ಶ ಶಾಲೆಗಳಲ್ಲಿ 6ರಿಂದ ಅಲ್ಲಿನೂ ಕೂಡ 12ನೇ ತರಗತಿವರೆಗೆ ನಿಮಗೆ ಸೈನ್ಸ್ ಆ್ಯಂಡ್ ಕಾಮರ್ಸ್ಗಳಲ್ಲಿ ನಿಮಗೆ ಉಚಿತವಾಗಿರುವಂಥ ಶಿಕ್ಷಣ ಕೊಡಲಿಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ವ್ಯವಸ್ಥೆ ಮಾಡಿದೆ. ಒಟ್ಟಾರೆಯಾಗಿ 5ನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತವೆ. ಯಾವುದಾದ್ರೂ ಒಂದು ವಸತಿ ಶಾಲೆಗೆ ನೀವು ಏನಾದರೂ ಆಯ್ಕೆಯಾಗಿದ್ದರೆ ನಿಮಗೆ ಒಳ್ಳೆಯ ಒಂದು ಪರಿಸರದಲ್ಲಿ ಒಳ್ಳೆಯ ಒಂದು ಮೂಲಭೂತ ಸೌಲಭ್ಯ ಹೊಂದಿದ ವಸತಿ ಶಾಲೆಗಳಲ್ಲಿ ನಿಮಗೆ ಪ್ರವೇಶನ ಪಡೆದುಕೊಂಡ್ರೆ ನೀವು ಇಟ್ಟಿರುವಂಥ ಒಂದು ಕನಸು ಇಡಲಿಕ್ಕೆ ಆ ಒಂದು ಪರಿಸರವು ನಿಮಗೆ ಸಹಾಯ ಮಾಡ್ತಾಯಿದೆ. ಆದ್ದರಿಂದ ವಿದ್ಯಾರ್ಥಿಗಳು ದಯವಿಟ್ಟು ಸಮಯವನ್ನು ವೇಸ್ಟ್ ಮಾಡದೆ ಅತಿ ಹೆಚ್ಚು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿಲೆಬಸ್ಗಳನ್ನು ನೀವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದಾಗಿದ್ದರೆ ನೀವು ಈಸಿಯಾಗಿ ಹೆಚ್ಚು ಅಂಕವನ್ನು ಪಡಿಬೋದು ಅಂತ ಹೇಳುತ್ತಾ ಈ ಪ್ರಶ್ನೆಯ ಉತ್ತರವನ್ನು ಸಾಲ್ವ್ ಮಾಡ್ತಾಯಿದ್ದೀನಿ. ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ಕೇಳ್ಕೊಳ್ಳಿ. 90 ಕಿಲೋಮೀಟರ್ ಇದೆ, ಇದು 90ಅನ್ನು ಹಚ್ಕೊಂಡ್ಬಿಡಿ ಇಂಟು
ಕಿಲೋಮೀಟರ್. ಕಿಲೋಮೀಟರ್ ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತಿಸು ಅಂತ ಕೇಳ್ತಾ ಇದ್ದಾನೆ. ಕಿಲೋಮೀಟರ್ ಇದನ್ನು ಮೀಟರ್ ಪರ್ ಸೆಕೆಂಡಿಗೆ ಹೋಗಬೇಕಾಗಿತ್ತು ಅಂತಂದರೆ 5/18 ಗುಣಿಸಬೇಕು ಅಂತ ಕೊಡ್ತಾ ಇದ್ದಾರೆ. 5/18 ಗುಣಿಸಿ. ಸರ್ ನಮಗೆ 5 ಮಗ್ಗಿ ಬರಲ್ಲ ಅಂದರೆ ಏನು ಕನ್ಫ್ಯೂಸ್ ಆಗಬೇಡ್ರಿ, 2 ಮಗ್ಗಿಂದನೂ ಹೊಡಿಬೋದು. ಬಿಡಿ ಸ್ಥಾನದಲ್ಲಿ 8 ಇದೆ, ಇಲ್ಲಿ 0 ಇದೆ ಅಂದರೆ ನೀವು ಹೊಡಿಬೋದು. 2 9 18, 2 4 8, 1 ಉಳಿತು, 2 5 10. ಈಗ 9 ಮಗ್ಗಿ ಆದರೆ ಬರ್ತಲ್ಲ. 9 1 9, 9 5 45, 5 5 5 5 25 ಬಂತು. ಮೂಲಮಾನವನ್ನು ನೆನಪಾರಬೇಡಿ. ಕಿಲೋಮೀಟರ್ದಿಂದ ಮೀಟರ್ ಪರ್ ಸೆಕೆಂಡಿಗೆ ನಾವು ಪರಿವರ್ತಿಸಿದ್ದೇವೆ ಅಂದರೆ ಮೀಟರ್ ಪರ್ ಸೆಕೆಂಡನ್ನು ಹಚ್ಚಬೇಕು. 25 ಮೀಟರ್ ಪರ್ ಸೆಕೆಂಡ್. ಬಿ ಆನ್ಸರ್ ಈಸ್ ರೈಟ್. 1 ತಿಳಿಸೀನಿ, 2 ತಿಳಿಸೀನಿ, 3 ತಿಳಿಸ್ತಿದೆ, ನೀವು 4ನೇದು ರೈಟ್ ಮಾಡಲೇಬೇಕಲ್ವಾ? ಓಕೆ ವಿದ್ಯಾರ್ಥಿಗಳೇ, 4 ಪ್ರಶ್ನೆಗಳು ರೈಟ್ ಆಗಿರುವಂಥ ವಿದ್ಯಾರ್ಥಿಗಳು ಬೇಗನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಲೈಕ್ ಬಟನನ್ನು ಒತ್ತಿರಿ ಬೇಗನೆ. ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗನೆ ಸಬ್ಸ್ಕ್ರೈಬ್ ಆಗಿರಿ. ನನ್ನ ಕ್ಲಾಸಸ್ ನಿಮ್ಗೆ ಇಷ್ಟ ಆಗಿತ್ತು ಸರ್, ನೀವು ಇದೇ ಥರ ಎಲ್ಲ ಕ್ಲಾಸನ್ನು ಮಾಡಿ ಅನ್ನೋದಾಗಿದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿರಿ. ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಗ್ರೂಪ್ಗಳಿಗೆ ಲಿಂಕನ್ನು ಶೇರ್ ಮಾಡಿ. ಹೆಚ್ಚು ವಿದ್ಯಾರ್ಥಿಗಳು ನಾನು ಹೇಳ್ತಾ ಇರುವಂಥ ಕ್ಲಾಸಸ್ಗಳು ನಿಮ್ಗೆ ಉಪಯೋಗ ಆಗ್ತಾ ಇದೆ ಅನ್ನೋದಾಗಿದ್ದರೆ ನಾನು ಪ್ರತಿದಿನ ಈ ಥರ ನಿಮ್ಮ ಕ್ಲಾಸನ್ನು ಕೊಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಆದ್ದರಿಂದ ಬೇಗನೆ ವಿದ್ಯಾರ್ಥಿಗಳು ಈ ಥರ ನನ್ನ ಕ್ಲಾಸನ್ನು ಉಪಯೋಗಿಸು ಅಂತ ಹೇಳುತ್ತಾ ಈ ವೇಗವನ್ನು ಕಿಲೋಮೀಟರ್ ಪರ್ ಗಂಟೆಯಿಂದ ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಲು ಕೇಳಿದಾಗ 5/18 ಗುಣಿಸುವುದನ್ನು ನೀವು ಅರ್ಥ ಮಾಡಿಕೊಳ್ಳಿ. ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಹೋಗಬೇಕಾಗಿತ್ತು ಅಂದರೆ 5/18. 5 ಮೇಲ್ಗಡೆ ಯಾವಾಗ ಹಚ್ಚಬೇಕಂದ್ರೆ ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಹೋಗಬೇಕಾದ್ರೆ ಆವಾಗ 5ಅನ್ನು ಚಿಕ್ಕದು ಮೇಲೆ ಹಚ್ಚಿರಿ, ದೊಡ್ಡದು ಕೆಳಗೆ ಹಚ್ಚಿರಿ. ಇದನ್ನು ನೆನಪಿಟ್ಟುಕೊಳ್ರಿ. ಈ ಉತ್ತರವನ್ನು ಕಮೆಂಟ್ ಬಾಕ್ಸ್ಲಿ ಹಾಕ್ರಿ. ಎಷ್ಟು ಮಂದಿ ರೈಟ್ ಮಾಡ್ತಿರೋ ಅನ್ನೋದನ್ನು ನೋಡೋಣ. ಹಾಗಾದರೆ ನಿಮಗೆ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ, 6ನೇ ಪ್ರಶ್ನೆ. 6ನೇ ಪ್ರಶ್ನೆಯಲ್ಲಿ ಸ್ವಲ್ಪ ಕ್ವಶನ್ ಚೇಂಜ್ ಮಾಡಿದೆ. 5 ಪ್ರಶ್ನೆಗಳನ್ನು ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಹೋಗುವುದನ್ನು ಕಲಿಸಿದ್ದೀನಿ. ಇನ್ನು 5 ಪ್ರಶ್ನೆಗಳನ್ನು ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋಗುವುದನ್ನು ತೋರಿಸ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ನೋಡ್ರಿ, ವೇಗವನ್ನು ಕಿಲೋಮೀಟರ್ ಪರ್ ಸೆಕೆಂಡ್ದಿಂದ, ಮೀಟರ್ ಪರ್ ಸೆಕೆಂಡ್ ಚಿಕ್ಕ ಮೂಲಮಾನ, ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಲು ಏನಾದರೂ ನಿಮ್ಗೆ ಕೇಳಿದರೆ 18/5 ಗುಣಿಸಿ. ಕನ್ವರ್ಟ್ ಎ ಸ್ಪೀಡ್ ಆಫ್ ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್ ಮಲ್ಟಿಪ್ಲೈ ಬೈ 18/5. ನೋಡ್ರಿ, ಇಲ್ಲಿ ಚಿಕ್ಕ ಮೂಲಮಾನ ಇದೆ. ಈ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋಗಬೇಕಾಗಿತ್ತು ಅಂದರೆ ಚಿಕ್ಕ ಮೂಲಮಾನ ಮೀಟರ್ ಪರ್ ಸೆಕೆಂಡು. ಮೀಟರ್ ಪರ್ ಸೆಕೆಂಡ್ದಿಂದ ದೊಡ್ಡ ಮೂಲಮಾನ ಕಿಲೋಮೀಟರ್ ಪರ್ ಅವರ್ಗೆ ಹೋಗಬೇಕಂದ್ರೆ ದೊಡ್ಡ ಸಂಖ್ಯೆಯನ್ನು ಮೇಲೆ ಹಚ್ಚಿರಿ, 18/5 ಗುಣಿಸ್ರಿ. ದೊಡ್ಡ ಮೂಲಮಾನ ಕ್ವಾಂಟಿಟಿ ಅಂದರೆ ದೊಡ್ಡ ಸಂಖ್ಯೆ ಮೇಲೆ ಹಾಕಿಬಿಡಿ. ವೆರಿ ಈಸಿ. ಓಕೆ ಮಕ್ಕಳು, ನೀವು ಅರ್ಥ ಆಗಿತ್ತು ಅಂದರೆ ಈ ಪ್ರಶ್ನೆಯನ್ನು ಬಿಡಿಸ್ತೀರಿ. 6ನೇ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿರಿ. 5 ಮೀಟರ್ ಪರ್ ಸೆಕೆಂಡ್ ಇದನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿ ಅಂತ ಕೇಳಿದಾಗ ಈ 5ಅನ್ನು ತಂದು ಫಸ್ಟ್ಲಿ ಹಚ್ಚಿಬಿಡಿ. ಇಂಟು ನೋಡಿಲಿ 5 ಮೀಟರ್ ಪರ್ ಸೆಕೆಂಡ್ ಇದೆ. ಇದರಿಂದ ನಾವು ದೊಡ್ಡ ಮೂಲಮಾನ ಕಿಲೋಮೀಟರ್ ಪರ್ ಗಂಟೆಗೆ ಹೋಗಬೇಕಂದ್ರೆ 18/5 ಗುಣಿಸುವಂದರೆ 18/5 ಹಚ್ತೀನಿ. ಈಗ ನಾವು ಮೇಲಿದ ಮೇಲೆ ಕಟ್ತಾ ಹೊಡ್ಲಿಕ್ಕೆ ಬರೋದಿಲ್ಲ. ಅಂಶ ಮತ್ತು ಛೇದ ಹೊಡಿಬೋದು, ಈ ಥರ ಕ್ರಾಸ್ ಹೊಡಿಬೋದು. 5 1 5 1 ಈಸಿಕಲ್ ಟು 18 1 18. ಮೂಲಮಾನ ಹಚ್ಚಿದ ವಿದ್ಯಾರ್ಥಿ ಕನ್ಫ್ಯೂಸ್ ಆಗ್ತಾ ಇದೆ. ನಾವು ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತನೆ ಮಾಡಂತ ಹೇಳ್ಯಾರಂದರೆ ನಾವು ಈಗ ಮೂಲಮಾನ ಕಿಲೋಮೀಟರ್ ಪರ್ ಅವರ್ ಹಚ್ಚಬೇಕು. 18 ಕಿಲೋಮೀಟರ್ ಪರ್ ಅವರ್. ಬಿ ಆನ್ಸರ್ ಈಸ್ ರೈಟ್. ಒಂದಿಷ್ಟು ಹುಡುಗರು ಸಿ ಆನ್ಸರನ್ನು ಹಾಕಿಬಿಡ್ತಾರೆ. ಅವ್ರಿಗೆ ಮೂಲಮಾನ ನಾವು ಕನ್ವರ್ಟ್ ಯಾವುದಕ್ಕೆ ಮಾಡಿದ್ದೇವೆ ಅನ್ನೋದು ಗೊತ್ತಿದ್ದರೆ ಮಾತ್ರ ಅವರು ಸರಿ ಆಯ್ಕೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಕೆಲವು ವಿದ್ಯಾರ್ಥಿಗಳು ಸಿ ಅನ್ನುವಂಥ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೀರಿ.
ಸಿ ಅನ್ನುವಂಥ ಉತ್ತರ ಆಗಿರುವಂಥ ವಿದ್ಯಾರ್ಥಿ ಅಂಕಗಳು ಸಿಗುವುದಿಲ್ಲ. ಸರಿಯಾಗಿ ಬಿ ಅನ್ನುವಂಥ ಆಯ್ಕೆ ಯಾರು ಆಯ್ಕೆ ಮಾಡಿಕೊಂಡಿದ್ದೀರೋ ಅವರಿಗೆ ಈ ಒಂದು ಅಂಕ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುತ್ತಾ ಈ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ತಿಳಿಸುವಾಗ ಸ್ವಲ್ಪ ನೀವು ಕ್ಲಾಸಸ್ ಕಡೆ ಏನಾದರೂ ಗಮನ ಕೊಟ್ಟರೆ ಈಸಿಯಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಪ್ರಶ್ನೆ ನೀವು ಅರ್ಥ ಮಾಡಿಕೊಳ್ಳಿ, ಅಂಥದ್ದೇ ಸೇಮ್ 4 ಟೈಪ್ ಪ್ರಶ್ನೆಗಳು ಕೊಟ್ಟಾಗ ನೀವು 4 ಸರಿ ಉತ್ತರ ಕೊಟ್ಟರೆ ಅಂದರೆ ನಿಮಗೆ ಈ ಪ್ರಶ್ನೆಗಳು ಅರ್ಥ ಆಗಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 7ನೇದು ನೋಡ್ರಿ, 15 ಮೀಟರ್ ಪರ್ ಸೆಕೆಂಡ್ 15 ಮೀಟರ್ ಪರ್ ಸೆಕೆಂಡ್ ಇದನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸ್ರಿ ಅಂತ ಹೇಳ್ತಾನೆ. ಕನ್ವರ್ಟ್ 15 ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್. ಫಸ್ಟ್ ಏನು ಮಾಡಿರಿ, 15 ಅನ್ನೋ ಸಂಖ್ಯೆ ಇದೆಯಲ್ಲ, ಈ 15 ಬರ್ಕೊಂಬಿಡಿ. ಇಂಟು ನೀವು ಯೋಚನೆ ಮಾಡಬೇಕು, ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋಗಬೇಕಾಗಿತ್ತು ಅಂದರೆ ಏನು ವೇಗ. ನಾನು ನಿಮ್ಗೆ ಹೇಳ್ತಾ ಇರೋದು ಕಾಲವನ್ನು ಈ ಫಾರ್ಮುಲಾದ ಮೇಲೆ ಚೇಂಜ್ ಮಾಡೋಕ್ಕೆ ಬರಲ್ಲ, ದೂರ ಮಾಡಲಿಕ್ಕೆ ಬರಲ್ಲ, ವೇಗವನ್ನು ಮಾತ್ರ ನಾವು ಮಾಡ್ಬೋದು. ವೇಗ ಕಿಲೋಮೀಟರ್ ಪರ್ ಅವರ್ ಇದನ್ನು ಮೀಟರ್ ಪರ್ ಸೆಕೆಂಡ್ ಮಾಡ್ಬೋದು, ಮೀಟರ್ ಪರ್ ಸೆಕೆಂಡ್ ಇದನ್ನು ಕಿಲೋಮೀಟರ್ ಪರ್ ಅವರ್ ಮಾಡ್ಬೋದು. ಈಗ ನಾವು ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಅವರಿಗೆ ಹೋಗ್ಬೇಕಂದ್ರೆ ದೊಡ್ಡ ಸಂಖ್ಯೆ ಮೇಲಿರಬೇಕು, 18/5 ಗುಣಿಸ್ರಿ ಅಂತ ನಾನು ನಿಮಗಿಲ್ಲಿ ಕೊಟ್ಬಿಟ್ಟಿದ್ದೇವೆ. ಚಿಕ್ಕ ಮೂಲಮಾನದಿಂದ ನೀವು ದೊಡ್ಡ ಮೂಲಮಾನಕ್ಕೆ ಹೋಗಬೇಕಾಗಿತ್ತು ಅಂದರೆ ದೊಡ್ಡ ಸಂಖ್ಯೆ ಮೇಲೆ ಹಾಕ್ರಿ, ಚಿಕ್ಕ ಸಂಖ್ಯೆ ಕೆಳಗೆ ಹಾಕ್ರಿ, 18/5 ಗುಣಿಸ್ರಿ. ಈಗ ನಾವು ಕ್ಯಾನ್ಸಲ್ ಮಾಡೋಣ. 5 1 5 3 ಮೇಲೆ ಸಂಖ್ಯೆ ಗುಣಿಸ್ಬಿಡೋಣ. 3 8 24 ಕ್ಯಾರಿ ಬಂತು 2, 3 1 3, 3ಕ್ಕೆ 2 ಕೂಡಿಸಿದ್ರೆ 5, 18 3 54. ಮೂಲಮಾನ ನಾವು ಏನು ಹಚ್ಚಬೇಕಂದ್ರೆ 54 ಕಿಲೋಮೀಟರ್ ಅಷ್ಟೇ ಹಚ್ಚಿದರೆ ತಪ್ಪು, ಹವರನ್ನು ಹಚ್ಚಲೇಬೇಕು. ವೇಗಕ್ಕೆ 2 ಮೂಲಮಾನ ಹಚ್ಚಬೇಕಂತ ಹೇಳ್ತಾ ಇದ್ದೀನಿ. ದೂರದ್ದು ಹಚ್ಚಬೇಕು, ನೀವು ಕಾಲದ್ದು ಹಚ್ಚಬೇಕಾಗುತ್ತೆ. ಆದ್ದರಿಂದ 54 ಕಿಲೋಮೀಟರ್ ಪರ್ ಅವರ್. ಬಿ ಆನ್ಸರ್ ಈಸ್ ರೈಟ್. ಮಕ್ಕಳು, 2ನೇ ಪ್ರಶ್ನೆ ಅದು ನಿಮ್ಗೆ ಅರ್ಥ ಆಗಿದೆಯಾ? 2ನೇ ಪ್ರಶ್ನೆ ಅರ್ಥ ಆಗಿದೆ ಅಂದರೆ 3ನೇ ಪ್ರಶ್ನೆ ಅದು ನೀವು ಉತ್ತರವನ್ನು ಸರಿ ಕಮೆಂಟ್ದಲ್ಲಿ ಹಾಕ್ರಿ. ಎಷ್ಟು ವಿದ್ಯಾರ್ಥಿಗಳು 3ನೇದು ಸರಿ ಆಗ್ತಿರೋ ಅನ್ನೋದನ್ನು ನೋಡೋಣ. ಟೈಮ್ ಈಸ್ ಸ್ಟಾರ್ಟ್. 40 ಮೀಟರ್ ಪರ್ ಸೆಕೆಂಡ್ ಇದನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿ. ಕನ್ವರ್ಟ್ 40 ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್. ವೇಗವನ್ನು ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಲು ಕೇಳಿದಾಗ 18/5 ಗುಣಿಸಬೇಕು. ಕನ್ವರ್ಟ್ ಎ ಸ್ಪೀಡ್ ಆಫ್ ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್ ಮಲ್ಟಿಪ್ಲೈ ಬೈ 18/5 ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಏನು ಮಾಡಿರಿ, ಈ 40 ಅನ್ನೋದು ಮೀಟರ್ ಪರ್ ಸೆಕೆಂಡ್ ಇದೆಯಾ, ಈ 40 ಹಚ್ಚಿಬಿಡಿ. ಇಂಟು ಚಿಕ್ಕ ಮೂಲಮಾನ ಮೀಟರ್ ಪರ್ ಸೆಕೆಂಡ್ ಇದೆ, ಇದರಿಂದ ನಾನು ದೊಡ್ಡ ಮೂಲಮಾನಕ್ಕೆ ಹೋಗಬೇಕಂದ್ರೆ ನಮಗೆ ಗೊತ್ತಾಗಿದೆ 18/5 ಗುಣಿಸಬೇಕು. ಕ್ಯಾನ್ಸಲ್ ಮಾಡೋಣ. 5 5 ಬಗ್ಗೆ ಬರ್ತಾ 5 1 5, 5 7 35, 5 8 40. ಮೇಲಿನ ಸಂಖ್ಯೆ ಮೇಲಿದು ಗುಣಿಸೋಣ. 8 8 64 ಕ್ಯಾರಿ ಬಂತು 6, 8 1 8, 8ಕ್ಕೆ 6 ಕೂಡಿಸಿದ್ರೆ 14 ಆಗುತ್ತೆ. 144 ಸರಿಯಾದ ಉತ್ತರ. ಮೂಲಮಾನವನ್ನು ಹಚ್ಚಬೇಕು, ಕಿಲೋಮೀಟರ್ ಪರ್ ಅವರ್ ಹಚ್ಚಬೇಕು, ಮೀಟರ್ ಪರ್ ಸೆಕೆಂಡ್ ಹಚ್ಚಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನಾವು ಯಾವಾಗ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋಗಿದ್ದೆವೋ ಈಗ ನಾವು ದೊಡ್ಡ ಮೂಲಮಾನ ಹಚ್ಚಬೇಕು, ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ನಂಬರ್ ಬಿ ಇಸ್ ಎ ರೈಟ್ ಆನ್ಸರ್. ಈ ಪ್ರಶ್ನೆಗೆ ಕಮೆಂಟ್ದಲ್ಲಿ ಸರಿ ಉತ್ತರ ಕೊಟ್ಟ ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರ್ಫೆಕ್ಟ್ ಆಗ್ರಿ. ನೀವೇನು ಅಂದ್ಕೊಂಡಿದ್ದೀರೋ ಯಾವ ಶಾಲೆಗೆ ಹೋಗ್ಬೇಕಂತ ಆ ಶಾಲೆಗೆ ಹೋಗಲೇಬೇಕು ಅನ್ನೋದಾಗಿದ್ದರೆ
ನೀವು ಪ್ರಯತ್ನವನ್ನು ಪಡೀರಿ, ಫಲ ಸಿಕ್ಕೇ ಸಿಗುತ್ತದೆ ಎನ್ನುವಂಥ ಒಂದು ಭರವಸೆಯ ಮೇಲೆ ನಾನು ಈ ಒಂದು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಈ ಥರ ಕ್ಲಾಸಸ್ಗಳನ್ನು ಪ್ರತಿದಿನ ಜಾಯ್ನ್ ಆಗಿರಿ. ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿಕೊಂಡ್ರೆ ಈಸಿಯಾಗಿ ನೀವು ಈ ಪ್ರಶ್ನೆಗಳು ಉತ್ತರಿಸ್ಬೋದು. ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸಾಕಷ್ಟು ಪುಸ್ತಕಗಳನ್ನು ನಾವು ಬರೆದಿದ್ದೇವೆ. ಸೈನಿಕ ಶಾಲೆ ಇಂಗ್ಲೀಷ್ ಮಾಧ್ಯಮ ಕನ್ನಡ ಮಾಧ್ಯಮದಲ್ಲಿ ಬರೆದಿದ್ದೇವೆ. ಮಿಲಿಟ್ರಿ ಶಾಲೆಗಳ ಮಕ್ಕಳಿಗೂ ಕೂಡ ಬರೆದಿದ್ದೀವಿ. ನವೋದಯ ಶಾಲೆ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದಲ್ಲಿ ಬರೆದಿದ್ದೀವಿ. ನವೋದಯ ಮೆಂಟಲ್ ಎಬಿಲಿಟಿ ಅಂತ ಬರೆದಿದ್ದೀವಿ. ಅದೇ ಥರ ಮುರಾರ್ಜಿಗಳಿಗಾಗಿ ಟಾರ್ಗೆಟ್ ಅಂತ ವರ್ಕ್ ಮಾಡಿದ್ದೀವಿ. ಮುರಾರ್ಜಿ ಮತ್ತು ಆದರ್ಶ ವಿದ್ಯಾರ್ಥಿಗಳಿಗೆ ಸ್ಕೋರ್ ಮೋರ್ ಅಂತ ಕ್ವಶನ್ ಬ್ಯಾಂಕನ್ನು ಮಾಡಿದ್ದೀವಿ. ಅದರ ಜೊತೆಗೆ ಕೆಲವು ಶಿಕ್ಷಣದಲ್ಲಿ ಹಿಂದುಳಿದಿರುವಂಥ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಅಂತ 3, 4, 5, 6, 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ, ಇಂಗ್ಲೀಷು, ಗಣಿತ, GK ಇದು ಎಲ್ಲವನ್ನು ಪರ್ಫೆಕ್ಟ್ ಆಗಿರುವಂಥ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಉಪಯೋಗಿಸ್ಕೊಂಡು ಪರ್ಫೆಕ್ಟ್ ಆಗಿದ್ದರೆ, ಈ ಫೌಂಡೇಶನನ್ನು ಪರ್ಫೆಕ್ಟ್ ಮಾಡಿಕೊಂಡ್ರೆ ಮುಂದಿನ ವಿಷಯಗಳು ಅವ್ರಿಗೆ ಈಸಿಯಾಗಿ ಆ ತರಗತಿಗಳು ಅರ್ಥ ಆಗಲಿಕ್ಕೆ ಬೇಸಿಕ್ ಫೌಂಡೇಶನ್ ಅನ್ನುವಂಥ ಪುಸ್ತಕ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಪುಸ್ತಕವನ್ನು ಕೊಟ್ಟಿದ್ದೀವಿ. ಇದು ಒಂದು ಕರ್ನಾಟಕದ ಪ್ರತಿ ಸರ್ಕಾರಿ ಶಾಲೆಗಳಿರ್ಬೋದು, ಪ್ರೈವೇಟ್ ಶಾಲೆಗಳಿರ್ಬೋದು, ಕೋಚಿಂಗ್ ತರಬೇತಿಗಳಿರ್ಬೋದು, ಟ್ಯೂಷನ್ ಕ್ಲಾಸಸ್ಗಳಿರ್ಬೋದು, ಪ್ರತಿ ವಿದ್ಯಾರ್ಥಿಗಳ ಕೈಯಲ್ಲಿ ಈ ಬೇಸಿಕ್ ಫೌಂಡೇಶನ್ ಬುಕ್ಕ ಇದ್ದೇ ಇರುತ್ತದೆ. ಈ ಬೇಸಿಕ್ ಕನ್ನಡ ಜೊತೆಗೆ ನಿಮಗೆ ಅಲ್ಲಿ ಮಕ್ಕಳಿಗೆ ಕನ್ನಡವನ್ನು ಓದಲಿಕ್ಕೆ ಬರಲಿಕ್ಕೆ ಕಲಿಸಿದ್ದೀವಿ. ಅದರ ಜೊತೆಗೆ ಮಕ್ಕಳಿಗೆ ವ್ಯಾಕರಣವನ್ನು ಕೂಡ ಕೊಟ್ಟಿದ್ದೀವಿ ಕನ್ನಡದಲ್ಲಿ. ಮತ್ತು ವಿದ್ಯಾರ್ಥಿಗಳಿಗೆ ಪ್ರಬಂಧಗಳನ್ನು ಕೊಟ್ಟಿದ್ದೀವಿ. ಜೊತೆಗೆ 4ನೇ ತರಗತಿ ಅಥವಾ 3ನೇ ತರಗತಿ ಇದ್ದಾಗ ಈ ಗದ್ಯ ಭಾಗಗಳನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆಗಳನ್ನು ಉತ್ತರಿಸಲಿಕ್ಕೆ ನಿಮಗೆ 50 ಗದ್ಯ ಭಾಗಗಳನ್ನು ಕೊಟ್ಟಿದ್ದೀವಿ ಕನ್ನಡದಲ್ಲಿ. ಇಂಗ್ಲೀಷ್ನಲ್ಲಿ ಬೇಸಿಕ್ ಇಂಗ್ಲೀಷ್ ಮಕ್ಕಳು ಇಂಗ್ಲೀಷನ್ನು ಪರ್ಫೆಕ್ಟಾಗಿ ಓದನ್ನು ಕಲ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇಂಗ್ಲೀಷ್ ಗ್ರಾಮರ್ನಲ್ಲಿ ಕೊಟ್ಟಿದ್ದೀವಿ. ಇಂಗ್ಲೀಷ್ ಮೀಡಿಯಮ್ದಲ್ಲಿರುವಂಥ ಮಕ್ಕಳು ಇಂಗ್ಲೀಷು ಕೂಡ ಚೆನ್ನಾಗಿ ಅರ್ಥ ಇಲ್ಲ ಅಂತ ಅವರಿಗೆಲ್ಲ ಎಸ್ಸೇ ಕೊಟ್ಟಿದ್ದೀವಿ. ಅದರ ಜೊತೆಗೆ ಮಕ್ಕಳಿಗೂ ಕೂಡ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುವಂಥ ಮಕ್ಕಳು ಅವರು ಕೂಡ ಪ್ಯಾಸೇಜ್ ಅರ್ಥ ಆಗಲಿ ಅಂತ 50 ಪ್ಯಾಸೇಜ್ಗಳನ್ನು ಕೊಟ್ಟಿದ್ದೀವಿ. ಗಣಿತ ವಿಷಯದಲ್ಲಿ ಬಂದಾಗ ಬೇಸಿಕ್ ಗಣಿತದಲ್ಲಿ ನಿಮಗೆ ಒಂದು 25 ಟಾಪಿಕ್ಗಳಿಗಿಂತ ಹೆಚ್ಚು ಒಂದು 5000 ಪ್ರಶ್ನೆಗಳನ್ನು ಈ ಬೇಸಿಕ್ ಗಣಿತದಲ್ಲಿ ನಾವು ಕೊಟ್ಟಿದ್ದೇವೆ. ಅವೆಲ್ಲ ಪ್ರತಿ ಅಧ್ಯಾಯಗಳ ಮೇಲೆ ನಿಮಗೆ ಪ್ರತಿ ಒಂದು ಎಕ್ಸಾಂಪಲ್ಗಳನ್ನು ಕೊಟ್ಟುಕೊಂಡು ಪ್ರಾಕ್ಟೀಸ್ ಮಾಡಲಿಕ್ಕೆ ಸಾಕಷ್ಟು ಪ್ರತಿ ಅಧ್ಯಾಯದ ಮೇಲೆ ನಿಮಗೆ 100ಕ್ಕಿಂತ ಒಂದು 500 ಕ್ವಶನ್ಗಳು ವ್ಯವಸ್ಥೆ ಮಾಡಿದ್ದೇವೆ. ಅಷ್ಟೆಲ್ಲ ಪ್ರಾಕ್ಟೀಸ್ ಮಾಡುವಂಥ ವಿದ್ಯಾರ್ಥಿ ಗಣಿತನೂ ಕೂಡ ಇಷ್ಟು ಸರಳವಾಗಿ ನಾವು ಕಲಿಯಬಹುದಾ ಅನ್ನಲಿಕ್ಕೆ ಈ ಬೇಸಿಕ್ ಫೌಂಡೇಶನ್ ಬುಕ್ ನಿಮಗೆ ಸಹಾಯವಾಗ್ತಾ ಇದ್ದಾವೆ. ಮಕ್ಕಳಿಗೆ 4ನೇ ತರಗತಿಯಿಂದನೇ ಅವರು ಜನರಲ್ ನಾಲೆಜ್ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ನಾವು ಜನರಲ್ ನಾಲೆಜ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದೀವಿ. ಅದರ ಹಿಂದುಗಡೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದ್ದೀವಿ. IQ ಕೂಡ ಮಕ್ಕಳು ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ನಿಮಗೆ ಚಿತ್ರಗಳನ್ನು ಕೂಡ ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಪಾಲಕರು ಈ ಒಂದು ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದ ಫೌಂಡೇಶನ್ ಬುಕ್ಕನ್ನು ಏನಾದರೂ ಬೇಕಾಗಿತ್ತು ಅಂದರೆ 99006617 ನಂಬರಿಗೆ ಕರೆ ಮಾಡಿದರೆ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ತಲುಪಿಸುವ ಪ್ರಯತ್ನವನ್ನು ನಮ್ಮ ಒಂದು ವಿದ್ಯಾಸ್ಫೂರ್ತಿ ಟೀಮ್ ಕೆಲಸ ಮಾಡ್ತಿದೆ ಅಂತ ಹೇಳ್ತಾ, ಆಸಕ್ತಿ ಇರುವಂಥ ಪಾಲಕರು ನಿಮ್ಮ ಮಕ್ಕಳಿಗೆ ಬೇಸಿಕ್ಕಿಗೆ ಏನಾದರೂ ಬೇಕಾದರೆ ಬೇಗನೆ ಈ ಪುಸ್ತಕವನ್ನು ತರಿಸಿಕೊಳ್ಳಿ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 9. ಆಲ್ರೆಡಿ ನೀವು ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಬೇಕಾದ್ರೆ ಆಲ್ರೆಡಿ ನೀವು ತಿರುಗಿ ಈಗ 3 ಲೆಕ್ಕವನ್ನು ಮಾಡಿದ್ದೀರಿ. 4ನೇದಂತೂ ನೀವು ಪರ್ಫೆಕ್ಟಾಗಿ ಬಿಡಿಸ್ತೀರಿ. 4ನೇ ಪ್ರಶ್ನೆ ಏನಿದೆ ಅಂದರೆ 10 ಮೀಟರ್ ಪರ್ ಸೆಕೆಂಡ್ ಇದನ್ನು ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಿ. ಕನ್ವರ್ಟ್ 10 ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್. ಭಾಳ ಸರಳ ಇದು. ಅಂತೂ ವಿದ್ಯಾರ್ಥಿಗಳು ಕೆಲವೇ ಸೆಕೆಂಡ್ಗಳಲ್ಲೇ ಕಮೆಂಟ್ದಲ್ಲಿ ಉತ್ತರ ಕಳಿಸ್ತಾರೆ. 4 ಆಯ್ಕೆ ಆಗಿರುವಂಥ ABCDದಲ್ಲಿ ಯಾವುದು ಸರಿಯಾಗುತ್ತೆ ಅನ್ನೋದು. ನಾನು ಏನು ಹೇಳ್ತಾ ಇದ್ದೀನಿ, ಈ ಕನ್ವರ್ಟ್ ಮಾಡಲಿಕ್ಕೆ 10 ಅನ್ನೋದು ಏನು ಸೆಕೆಂಡ್ ತೊಗೊಂಡಲ್ಲ, ಈ 10ಅನ್ನು ಹಚ್ಬಿಡಿ. ಇಂಟು ಮೀಟರ್ ಪರ್ ಸೆಕೆಂಡ್ದಿಂದ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಅವನು ಹೋಗ್ತಾ ಇದ್ದಾನಂದರೆ ನಮಗೆ 5/18ರಿಂದ ಗುಣಿಸ್ಬೇಕು, 18/5ರಿಂದ ಗುಣಿಸ್ಬೇಕು ಅನ್ನೋದು ನಿಮ್ಗೆ ನೆನಪಿಟ್ಕೊಳ್ಳೋಕ್ಕೆ ಪದೇ ಕೊಡ್ತಾ ಇದ್ದೀವಿ. ವೇಗವನ್ನು ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಲು ಕೇಳಿದಾಗ 18/5ರಿಂದ ಗುಣಿಸಬೇಕು ಅಂತ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ನೋಡಿ ನಿಮಗೆ ಪರ್ಫೆಕ್ಟ್ ಆಗಬೇಕು. ಕೇಳಿದು ಪರ್ಫೆಕ್ಟ್ ಆಗಲೇಬೇಕು. ನೀವು ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ಹೋಗಬೇಕಂದ್ರೆ ದೊಡ್ಡ ಸಂಖ್ಯೆ ಮೇಲಾಕ್ರಿ 18, 5 ಚಿಕ್ಕ ಸಂಖ್ಯೆಯನ್ನು ಕೆಳಗಡೆ ಹಾಕಿ.
ಈ 10 ಮೀಟರ್ ಪರ್ ಸೆಕೆಂಡ್ ಇದೆಯಲ್ಲ, ಇದನ್ನು ನಾವು ಮೀಟರ್ ಪರ್ ಕಿಲೋಮೀಟರ್ ಪರ್ ಅವರ್ಗೆ ಮಾಡಬೇಕಾಗಿತ್ತು ಅಂದರೆ 18/5ರಿಂದ ಗುಣಿಸ್ರಿ ಅಂತ ಹೇಳಿದ್ವಿ. ಈಗ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. 5 1 5, 5 2 10, 18 × 2 18 2 36. ಮೂಲಮಾನ ಏನು ಹಚ್ಚಬೇಕಂದ್ರೆ ಕಿಲೋಮೀಟರ್ ಪರ್ ಅವರ್ ಹಚ್ಚಬೇಕು. 36 ಕಿಲೋಮೀಟರ್ ಪರ್ ಅವರ್. ಫಾಸ್ಟಾಗಿ ಹುಡುಗರು ಅವಸರ ಮಾಡಿ ಏಕ ಆಪ್ಷನ್ ಕಲರ್ ಸುತ್ತಿ ಬಿಟ್ಟರೆ ನಿಮ್ಮ ಮಾರ್ಕ್ಸ್ ಸಿಗೋದಿಲ್ಲ. ಆಯ್ಕೆಯಲ್ಲಿ ಯಾವುದು ಸರಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬಿ ಆನ್ಸರ್ ಈಸ್ ರೈಟ್. ಓಕೆ ವಿದ್ಯಾರ್ಥಿಗಳೇ, ನನಗೆ ಈ ಪ್ರಶ್ನೆ ನೀವು ರೈಟ್ ಮಾಡಿರ್ತೀರಿ ಅನ್ನೋದು ನನಗೆ ಗೊತ್ತು. ನಿಮಗೆ ಮೊದಲ ದೊಡ್ಡ ಮೂಲಮಾನದಿಂದ ಚಿಕ್ಕ ಮೂಲಮಾನಕ್ಕೆ ಹೋಗ್ಬೇಕಂದ್ರೆ 5 ಪ್ರಾಬ್ಲಮ್ಗಳನ್ನು ಕೊಟ್ಟಿದ್ದೆ. ಈಗ ಚಿಕ್ಕ ಮೂಲಮಾನದಿಂದ ದೊಡ್ಡ ಮೂಲಮಾನಕ್ಕೆ ನಾವು ಹೋಗಬೇಕಾಗಿತ್ತಪ್ಪ ಅಂದರೆ 18/5ರಿಂದ ಗುಣಿಸಲಿಕ್ಕೆ ನಿಮಗೆ ಇದ್ರ ಮೇಲೇನೂ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಪರ್ಫೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡಿರಿ ಅಂದ್ಕೊಳ್ಳುತ್ತಾ ಕೊನೆಯ ಪ್ರಶ್ನೆಯನ್ನು ಕೂಡ ನಿಮ್ಗೆ ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಯ ಉತ್ತರವನ್ನು ಎಷ್ಟು ವಿದ್ಯಾರ್ಥಿಗಳು ಸರಿ ಉತ್ತರ ಕೊಡ್ತಿರೋ ನೋಡೋಣ. ವಿದ್ಯಾರ್ಥಿಗಳೇ, ದೂರ ವೇಗ ಕಾಲದಲ್ಲಿ ವೇಗವನ್ನು ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಗಂಟೆಗೆ ಪರಿವರ್ತಿಸಲು ನಿಮಗೇನಾದರೂ ಕೇಳಿದರೆ 18/5ರಿಂದ ಗುಣಿಸಬೇಕು. ಕನ್ವರ್ಟ್ ಎ ಸ್ಪೀಡ್ ಆಫ್ ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್ ಮಲ್ಟಿಪ್ಲೈ ಬೈ 18/5. ನಿಮ್ಗೆ ಅರ್ಥ ಆಗಲಿ ಅಂತ ಚಿಕ್ಕ ಮೂಲಮಾನ ಮೀಟರ್ ಪರ್ ಸೆಕೆಂಡ್ದಿಂದ ಕಿಲೋಮೀಟರ್ ಪರ್ ಅವರ್ಗೆ ಹೋಗಬೇಕಾಗಿದ್ದರೆ 18/5ರಿಂದ ಗುಣಿಸ್ರಿ ಅಂತ ನಿಮ್ಗೆ ಕೊಟ್ಟಿದ್ದೀನಿ. ಪ್ರಶ್ನೆ 10ನೇದ್ದು, ಈ 20 ಮೀಟರ್ ಪರ್ ಸೆಕೆಂಡ್ ಇದೆಯಲ್ಲ, ಈ 20ಅನ್ನು ಹಚ್ಚಿಬಿಡಿ ಇಂಟು ಮೀಟರ್ ಪರ್ ಸೆಕೆಂಡ್. ಇದನ್ನು ಕಿಲೋಮೀಟರ್ ಪರ್ ಗಂಟೆಗೆ ಹೋಗಬೇಕಂದ್ರೆ 18/5ರಿಂದ ಗುಣಿಸ್ರಿ ಅಂತ ಹೇಳ್ತಾ ಇದ್ದೀನಿ. ಈಗ ನಮ್ಗೆ ಕ್ಯಾನ್ಸಲ್ ಮಾಡಮ್ಮು. 5 1 5, 4 20, 4 8 32, ಕ್ಯಾರಿ ಬಂತು 3, 4 1 4, 4 3 7, 18 4 72. ಮೂಲಮಾನ ಕಿಲೋಮೀಟರ್ ಪರ್ ಅವರ್, ಕಿಲೋಮೀಟರ್ ಪರ್ ಗಂಟೆ. 72 ಕಿಲೋಮೀಟರ್ ಪರ್ ಅವರ್. ಬಿ ಆನ್ಸರ್ ಈಸ್ ರೈಟ್. ಓಕೆ ವಿದ್ಯಾರ್ಥಿಗಳೇ, ಇವತ್ತು ನಮಗೆ ವೇಗ 1ರಲ್ಲಿ ಬರೀ ಕನ್ವರ್ಟ್ ಆಗೋದನ್ನು ಮಾತ್ರ ಕಲಿಸ್ತಾ ಇದ್ದೀನಿ. ವೇಗ ಪಾರ್ಟ್ 2ದಲ್ಲಿ ಬಂದಾಗ ವೇಗದ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೊಡ್ತಾರೆ ಅನ್ನೋದನ್ನು ನೀವು ಈಸಿಯಾಗಿ ನೀವೇ ಉತ್ತರಿಸಲಿಕ್ಕೆ ಈ ಒಂದು ಕ್ಲಾಸ್ ಉಪಯೋಗ ಆಗೋದ್ರಿಂದ ವಿದ್ಯಾರ್ಥಿಗಳು ಈ ಥರದ ಕ್ಲಾಸಸ್ಸನ್ನು ನೀವು ಸ್ಕಿಪ್ ಮಾಡದೆ ಪ್ರಾರಂಭದಿಂದ ಕೊನೆಯವರೆಗೆ ಪದೇ ಪದೇ ನೋಡುತ್ತಾ ನಿಮ್ಮ ಎಲ್ಲ ಉತ್ತರಗಳನ್ನು ಕಮೆಂಟ್ ಮಾಡಿರಿ. ಎಷ್ಟು ವಿದ್ಯಾರ್ಥಿಗಳು ಈ ಪ್ರಶ್ನೆಗೆ ಸರಿ ಉತ್ತರ ಕೊಟ್ಟಿದ್ದೀರೋ ಅನ್ನೋದನ್ನು ನೋಡಲಿಕ್ಕೆ ನಮ್ಗೆ ಸಹಾಯ ಆಗ್ತಾ ಇದೆ. ಈ ಥರ ನನ್ನ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾ ಇದ್ದರೆ ನಾನು ನಿಮಗೆ ಹೇಳ್ತಾ ಇರೋದು, ಈ ಒಂದು ಕ್ಲಾಸಸ್ಸನ್ನು ಉಪಯೋಗಿಸ್ಕೊಂಡ್ರೆ ಅತಿ ಹೆಚ್ಚು ಮಕ್ಕಳಿಗೆ ಅರ್ಥ ಆಗ್ತಾ ಹೋಗಿದ್ದರೆ ನಾನು ಪದೇ ಪದೇ ಟಾಪಿಕ್ ಓದಿ ನಿಮಗೆ ಎಲ್ಲ ವಿಷಯಗಳನ್ನು ನಾನು ವಿಡಿಯೋ ಮಾಡೋದು ಅಥವಾ ಲೈವ್ ಕ್ಲಾಸನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳುತ್ತಾ, ಈ ಥರ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನವನ್ನು ಏನಾದರೂ ನೀವು ಉಚಿತವಾಗಿ ನೀವು ಶಿಕ್ಷಣ ಪಡ್ಕೋಬೇಕು ಮನೆಯಲ್ಲಿ ಕೂತ್ಕೊಳ್ಳೋದಾಗಿದ್ದರೆ ನಿಮ್ಮ ಒಂದು ಮೊಬೈಲ್ದಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ, ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ವಿದ್ಯಾಸ್ಫೂರ್ತಿ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಎಲ್ಲ ಕ್ಲಾಸ್ಗಳು ನಿಮಗೆ ಓಪನ್ ಆಗ್ತವೆ. ಅದರಲ್ಲಿರುವಂಥ ಈ ಒಂದು ಸಬ್ಸ್ಕ್ರೈಬರ್ ಮೇಲೆ ರೆಡ್ ಕಲರ್ ಮೇಲೆ ನೀವು ನಿಮ್ಮ ಮೊಬೈಲ್ದಲ್ಲಿ ಬೇಗನೆ ಆ ಒಂದು ರೆಡ್ ಕಲರ್ ಮೇಲೆ ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಗಂಟೆಯನ್ನು ಒತ್ತಿಬಿಟ್ರೆ ಸಾಕು, ನೀವು ನೋಟಿಫೈಡ್ ಆಗುತ್ತೆ. ನಾವು ಕೊಡ್ತಾ ಇರುವಂಥ ಎಲ್ಲ ಒಂದು ವಿಡಿಯೋಗಳು ನಿಮ್ಮ ಮೊಬೈಲ್ದಲ್ಲಿ ಬರ್ತವೆ. ನನ್ನ ಕ್ಲಾಸ್ ಇಷ್ಟವಾಗಿದ್ದರೆ ಕಡೆಗೆ ಎಲ್ಲ ವಿದ್ಯಾರ್ಥಿಗಳು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ನನ್ನ ಕ್ಲಾಸಸ್ಗಳಿಂದ ನಿಮಗೆ ಉಪಯೋಗ ಆಗ್ತಾಯಿದ್ರೆ ಬೇರೆ ಬೇರೆ ಗ್ರೂಪ್ಗಳಿಗೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ.
ಈ ಥರ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಏನಾದರೂ ನಿಮ್ಗೆ ಪುಸ್ತಕಗಳು ಬೇಕು, ವಿಡಿಯೋ ಕ್ಲಾಸಸ್ಗಳು ಬೇಕು, ಲೈವ್ ಕ್ಲಾಸ್ಗಳು ಬೇಕಾಗಿತ್ತು, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಬೇಕಿದ್ದರೆ 9900558891 ನಂಬರಿಗೆ ಕರೆ ಮಾಡಿ. ನಮ್ಮ ಸಹೋದರ ಆಗಿರುವಂಥ ನಿಮಗೆ ಮಹಾಂತೇಶ್ ಸರ್ ಜೊತೆಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ 8861258800 ನಂಬರಿಗೆ ಕಾಲ್ ಮಾಡಿ. ನನ್ನದೇ ನಂಬರ್ ಆಗಿರುವಂಥ ಮಲ್ಲಿಕಾರ್ಜುನ್ ಸರ್ದು 9900206243 ನಂಬರಿಗೆ ಕಾಲ್ ಮಾಡಿದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರ್ಬೋದು, ನಾವು ಪ್ರಕಟಿಸಿರುವಂಥ ಪುಸ್ತಕಗಳ ಬಗ್ಗೆ ಇರ್ಬೋದು, ಕ್ವಶನ್ ಬ್ಯಾಂಕ್ಗಳ ಬಗ್ಗೆ ಇರ್ಬೋದು, ಈ ಒಂದು ಮಕ್ಕಳಿಗೆ ನಮ್ಮ ಒಂದು ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬರೆಯುತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಲಹೆಯ ಸೂಚನೆಗಳನ್ನ ಹೇಳಲಿಕ್ಕೆ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನ ತಯಾರಿಗೆ ಆಗಿದೆ ಅಂತ ಹೇಳ್ತಾ, ನನ್ನ ಒಂದು ಕ್ಲಾಸನ್ನು ಪ್ರಾರಂಭದಿಂದ ಕೊನೆಯವರೆಗೆ ನೋಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಇಲ್ಲಿಗೆ ನನ್ನ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು.